Mohan. So, good afternoon, everyone. I welcome you to the second session on computer organization, Unit 1, basic structures of computer. ಅದರಲ್ಲಿ ನಾವು ಇವತ್ತು ಇನ್ನ ಎರಡು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಮಾತಾಡ್ತೀವಿ. ಯಾವ್ದು ಅಂತಂದಾಗ ದಟ್ ಈಸ್ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಆಸ್ ವೆಲ್ ಆಸ್ ಅಬೌಟ್ ದ ಬಸ್ ಸ್ಟ್ರಕ್ಚರ್ಸ್. ಸೊ ಲೆಟ್ಸ್ ಮೂವ್ ಆನ್. ಸೊ ನಾನು ಏನನ್ನ ಇವತ್ತು ನಿಮಗೆ ಯಾವ ಟಾಪಿಕ್ ಗಳ ಬಗ್ಗೆ ಮಾತಾಡ್ತೀವಿ ಅಂತಂದಾಗ ಫಸ್ಟ್ ನಾವು ವಿಲ್ ಸಿ ಅಬೌಟ್ ದ ಬ್ರೀಫ್ ರೀಕ್ಯಾಪ್ ಆನ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಲಾಸ್ಟ್ ಸೆಷನ್. ಒಂದು ಬ್ರೀಫ್ ರೀಕ್ಯಾಪ್ ಅನ್ನ ಮಾಡ್ಕೊಳ್ಳೋಣ. ಅಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಲರ್ನಿಂಗ್ ಔಟ್ಕಮ್ಸ್. ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಕೋರ್ ಕಾನ್ಸೆಪ್ಟ್ ಆಫ್ ದಿಸ್ session called as basic operational concepts about the memory transfer between the processor and the memory. And then I'm going to talk about the bus structures. After that, we are going to conclude this session. So, coming to the contents, what we have discussed in our previous session. Now, in our previous session, yes, we have talked about functional units of the computer. ಐದು ಫಂಕ್ಷನಲಿ ಇಂಡಿಪೆಂಡೆಂಟ್ ಯೂನಿಟ್ಸ್ ಇರುತ್ತೆ ಕಂಪ್ಯೂಟರ್ ನಲ್ಲಿ. ಅದು ಯಾವ್ದು ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾವ್ದು ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಔಟ್ಪುಟ್ ಯೂನಿಟ್ ಅಂಡ್ ಕಂಟ್ರೋಲ್ ಯೂನಿಟ್. ಮತ್ತೆ ಈ ಪ್ರತಿಯೊಂದು ಯೂನಿಟ್ಸ್ ಗಳು ಏನೇನು ಕೆಲಸಗಳನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ನೋಡಿದ್ವಿ. ಆಸ್ ವೆಲ್ ಆಸ್ ವಿ ಹ್ಯಾವ್ ಆಲ್ಸೋ ಟಾಕ್ಡ್ ಅಬೌಟ್ ಸಮ್ ಆಫ್ ದ ಬೇಸಿಕ್ ಟರ್ಮಿನಾಲಜೀಸ್ ಲೈಕ್ ಇನ್ಫಾರ್ಮೇಶನ್, ಡೇಟಾ ಅಂದ್ರೆ ಏನು, ಇನ್ಫಾರ್ಮೇಶನ್ ಅಂದ್ರೆ ಏನು. Also we have talked about the operating steps of a computer. ಒಂದು ಬ್ರೀಫ್ ಆಗಿ ಒಂದು ಕಂಪ್ಯೂಟರ್ ಆಪರೇಷನ್ ಅನ್ನ ಮಾಡಬೇಕಾದ್ರೆ ಅದು ಸ್ಟೆಪ್ಸ್ ಏನಿರುತ್ತೆ ಅನ್ನೋದನ್ನು ಸಹ we have discussed in the previous session. So now let's talk about the learning outcomes. ಏನಿದು ಲರ್ನಿಂಗ್ ಔಟ್ಕಮ್ಸ್ ಅಂತಂದ್ರೆ ಆಲ್ರೆಡಿ ಹೇಳಿದೀನಿ ನಾನು ವಿದ್ಯಾರ್ಥಿಗಳೇ. ಏನು ಅಂತಂದಾಗ ಈ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಈ ಸೆಷನ್ ಅಲ್ಲಿ ಹೇಳಿರುವಂತಹ ಆಕ್ಟಿವಿಟೀಸ್ ಗಳನ್ನ ನೀವು ಮಾಡಿ ಮುಗಿಸಿದ ಮೇಲೆ ನಿಮ್ಮ ಕೈಯಲ್ಲಿ ಏನನ್ನ ಮಾಡುವಂತಹ ಎಬಿಲಿಟಿ ಬರಬೇಕು ಅಂತ ಹೇಳೋದನ್ನ ನಾವೇನಂತ ಕರಿತೀವಿ, ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಲರ್ನಿಂಗ್ ಔಟ್ಕಮ್ಸ್ ಫಾರ್ ದಿಸ್ ಸೆಷನ್? ಈ ಒಂದು ಸೆಷನ್ ಮುಗಿದ ಮೇಲೆ ಮತ್ತೆ ಈ ಸೆಷನ್ ಅಲ್ಲಿ ನಾವು ಹೇಳಿರುವಂತಹ ಆಕ್ಟಿವಿಟೀಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಕೈಯಲ್ಲಿ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ ಬಿಟ್ವೀನ್ ದ ಪ್ರೊಸೆಸರ್ ಅಂಡ್ ಮೆಮೊರಿಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಮತ್ತೆ ಸಿಂಗಲ್ ಬಸ್ ಸ್ಟ್ರಕ್ಚರ್ಸ್ ಇನ ಇಂಪಾರ್ಟೆನ್ಸ್ ಅನ್ನ ನಿಮ್ಮ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಮತ್ತೆ ಪ್ರೊಸೆಸರ್ ನಲ್ಲಿ ವೇರಿಯಸ್ ರಿಜಿಸ್ಟರ್ಸ್ ಇದೆ, MAR, MDR, PC, IR, ಬಫರ್ ರಿಜಿಸ್ಟರ್ಸ್ ಅಂತ. ಈ ಒಂದು ರಿಜಿಸ್ಟರ್ಸ್ ಗಳು ಏನು ಕೆಲಸಗಳನ್ನ ಮಾಡತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಅಥವಾ ಡಿಸ್ಕ್ರೈಬ್ ಮಾಡುವಂತಹ ಒಂದು ಕೆಪಾಸಿಟಿ ನಿಮ್ಮ ಕೈಯಲ್ಲಿ ಬರಬೇಕು. ಸೊ ಈಗ ನಾವು ಈ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಕಲಿತಾ ಹೋಗೋಣ. ಮೊದಲನೇದಾಗಿ ಲೆಟ್ಸ್ ಟಾಕ್ ಅಬೌಟ್ the different registers in the CPU. So students, you already know like CPU ಅಂದ್ರೆ ನಮ್ಮ ಪ್ರೊಸೆಸರ್ ಒಳಗಡೆ ಎರಡು ಯೂನಿಟ್ಸ್ ಗಳು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾವ್ಯಾವ ಯೂನಿಟ್ ಇರುತ್ತೆ? ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ, ಮತ್ತೆ ಇನ್ನೊಂದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ. ಬಟ್ ಪ್ರೊಸೆಸರ್ ಒಳಗಡೆ ಬರೀ ಈ ಕಂಟ್ರೋಲ್ ಯೂನಿಟ್ ಅಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಮಾತ್ರ ಇರಲ್ಲ. ಇದರ ಜೊತೆಗೆ ವೇರಿಯಸ್ ಕಾಂಪೊನೆಂಟ್ಸ್ ಕಾಲ್ಡ್ ಆಸ್ ರಿಜಿಸ್ಟರ್ಸ್ ಅಂತ ವೇರಿಯಸ್ ರಿಜಿಸ್ಟರ್ಸ್ ಗಳು ಇರುತ್ತೆ. ಏನಿದು ರಿಜಿಸ್ಟರ್ಸ್ ಅಂತಂದ್ರೆ, ರಿಜಿಸ್ಟರ್ಸ್ ಆರ್ ಆಲ್ಸೋ ಎ ಕೈಂಡ್ ಆಫ್ ಮೆಮೊರಿ. ನಿಮ್ಮಲ್ಲಿ ರ್ಯಾಮ್ ಯಾವ ರೀತಿಯಲ್ಲಿ ಇರುತ್ತೋ ಅದೇ ತರನೇ ರ್ಯಾಮ್ ತರನೇ ಇದು ಸಹ, ಈ ರಿಜಿಸ್ಟರ್ಸ್ ಗಳು ಸಹ ಅದು ಒಂದು ಮೆಮೊರಿ. ಆದರೆ ಡಿಫರೆನ್ಸ್ ಏನು? ರಿಜಿಸ್ಟರ್ಸ್ಗೂ ರ್ಯಾಮ್ಗೂ ಅಥವಾ ರಿಜಿಸ್ಟರ್ಸ್ಗೂ ಪ್ರೈಮರಿ ಮೆಮೊರಿಗೂ ಇರುವಂತಹ ಡಿಫರೆನ್ಸ್ ಏನು ಅಂತಂದಾಗ, ನೋಡಿ, ಈ ಮೇನ್ ಮೆಮೊರಿ ಪ್ರೊಸೆಸರ್ ಚಿಪ್ ಇಂದ ಹೊರಗಡೆ ಇರುತ್ತೆ. ಆಮೇಲೆ ನಾವು ಅದಕ್ಕೆ ಪ್ರೊಸೆಸರ್ ಇಂದ ಕನೆಕ್ಷನ್ಸ್ ಅನ್ನ ಕೊಟ್ರೆ, ಈ ರಿಜಿಸ್ಟರ್ಸ್ ಗಳು ಪ್ರೊಸೆಸರ್ ಚಿಪ್ ಇನ ಒಳಗಡೆನೆ ಏನಾಗಿರುತ್ತೆ ಅಂತಂದಾಗ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆದ್ದರಿಂದ ಈ ರಿಜಿಸ್ಟರ್ಸ್ ಗಳು, ನಾವು ರಿಜಿಸ್ಟರ್ಸ್ ಒಳಗಡೆ ನಮ್ಮ ಪ್ರೊಸೆಸರ್ ರಿಜಿಸ್ಟರ್ ಒಳಗಡೆ ಇರುವಂತಹ ಡೇಟಾನ ಅದು ಎತ್ಕೊಂಡು ಅದನ್ನ ಪ್ರೊಸೆಸ್ ಮಾಡಬೇಕು ಅಂತಂದಾಗ, ಸಿನ್ಸ್ ರಿಜಿಸ್ಟರ್ ಮೆಮೊರಿ ಇಸ್ ಇನ್ಸೈಡ್ ದ CPU, ನಮಗೆ ಕಡಿಮೆ ಟೈಮ್ ಬೇಕಾಗತ್ತೆ ಆ ಒಂದು ಆಪರೆಂಟ್ಸ್ ಗಳನ್ನ ಅಥವಾ ಆ ಒಂದು ಡೇಟಾನ ಅಥವಾ ಇನ್ಫಾರ್ಮೇಶನ್ ಅನ್ನ ಈ ಪ್ರೊಸೆಸರ್ ಒಳಗಡೆ ರಿಜಿಸ್ಟರ್ ಒಳಗಡೆ ಇರೋದನ್ನ ನಾವು ತಗೊಂಡು ಕೆಲಸ ಮಾಡೋದಕ್ಕೆ ಅಥವಾ ನಮ್ಮ ALU ಕಂಟ್ರೋಲ್ ಯೂನಿಟ್ ತಗೊಂಡು ಕೆಲಸ ಮಾಡೋದಕ್ಕೆ ಟೈಮ್ ಏನಾಗತ್ತೆ, ಕಡಿಮೆ ಬೇಕಾಗತ್ತೆ. ಸೊ ದಟ್ಸ್ ವೈ ರಿಜಿಸ್ಟರ್ಸ್ ಆರ್ ಫಾಸ್ಟರ್ ದ್ಯಾನ್ ದ ಮೇನ್ ಮೆಮೊರಿ. ಸೊ ಈಗ ನಿಮಗೆ ಗೊತ್ತಾಗ್ತಾ ಇದೆ, ಏನ್ ಗೊತ್ತಾಗ್ತಾ ಇದೆ? ಪ್ರೊಸೆಸರ್ CPU ಇಟ್ ಕನ್ಸಿಸ್ಟ್ ಆಫ್
ಮೇನ್ ಟು ಯೂನಿಟ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಇದು ಇಂದಿನ ಸೆಷನ್ ಅಲ್ಲಿ ಒಂದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ, ಇನ್ನೊಂದು ಕಂಟ್ರೋಲ್ ಯೂನಿಟ್ ಅಂತ. ಅದರ ಜೊತೆಯಲ್ಲಿ ನಮ್ಮ ಪ್ರೊಸೆಸರಿನ ಚಿಪ್ ಮೇಲೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಒಂದು ಪ್ರೊಸೆಸರ್ ಅಂತಂದಾಗ ನೀವು ಕಂಪ್ಯೂಟರ್ ನ ತಗೊಂಡು ನೋಡಿದ್ರೆ ಒಂದು ಸಣ್ಣ ಚಿಪ್ ಇರುತ್ತೆ, ಇಷ್ಟೇ ಒಂದು ಸ್ಕ್ವೇರ್ ಚಿಪ್ ಇರುತ್ತೆ. ಅಷ್ಟು ಚಿಪ್ ಏನ್ ಮಾಡ್ತಾ ಇರತ್ತೆ ಅಂತಂದಾಗ ದಟ್ ಈಸ್ ದ ಬ್ರೈನ್ ಆಫ್ ಅವರ್ ಕಂಪ್ಯೂಟರ್. ಇಟ್ ಡಸ್ ಎವ್ರಿ ಜಾಬ್. ಆ ಒಂದು ಚಿಪ್ಪಿನ ಒಂದು ಕಾಂಪೊನೆಂಟ್ಸ್ ಗಳು ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಾಕ್ಸ್ ಗಳನ್ನ ಹಾಕಿ ಬರೆದಿದ್ದೀವಿ. ಆಕ್ಚುಲಿ ಈ ಎಲ್ಲಾ ಕಾಂಪೊನೆಂಟ್ಸ್ ಗಳು ಏನು, ದೇ ಆರ್ ದ ಸರ್ಕ್ಯೂಟ್ಸ್. ಮೇನ್ ಮೆಮೊರಿಯನ್ನು ಸಹ ಏನು, ದಟ್ ಇಸ್ ಅ ಸರ್ಕ್ಯೂಟ್. ಸರ್ಕ್ಯೂಟ್ ಮೇಡ್ ಅಪ್ ಆಫ್ ವಾಟ್, ಟ್ರಾನ್ಸಿಸ್ಟರ್ಸ್. ಅದೇ ರೀತಿಯಲ್ಲಿ ರಿಜಿಸ್ಟರ್ಸ್ ಸಹ ಇಟ್ ಇಸ್ ಎ ಸರ್ಕ್ಯೂಟ್. ಸರ್ಕ್ಯೂಟ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್ಸ್. ನಿಮಗೆ ಮೇನ್ ಮೆಮೊರಿ ಮತ್ತೆ ರಿಜಿಸ್ಟರ್ಸ್ ಗಳ ಸರ್ಕ್ಯೂಟ್ ಡಯಾಗ್ರಾಮ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೀವು ತಿಳ್ಕೋಬೇಕು ಅಂತಂದಾಗ, ಎಸ್, ಒನ್ಸ್ ಅಗೇನ್ ಯು ಹ್ಯಾವ್ ಟು again go back to your digital circuit subjects which you have studied in your last semester, and you can see what are the circuit diagrams for these registers. So now you know, like, okay, so the processor not only contains control unit and AL unit, it also contains the memory, the fastest memory called as registers. ಹಂಗಂದ್ರೆ ಯಾವ್ಯಾವ ರಿಜಿಸ್ಟರ್ಸ್ ಗಳು ಇದೆ? ಒಂದೇ ರಿಜಿಸ್ಟರ್ ಇರತ್ತಾ? ಇಲ್ಲ, ವೇರಿಯಸ್ ರಿಜಿಸ್ಟರ್ಸ್ ಇದೆ. ಯಾವ್ಯಾವ ರಿಜಿಸ್ಟರ್ಸ್ ಇದೆ ಅಂತಂದಾಗ ರಿಜಿಸ್ಟರ್ಸ್ ಗಳಿಗೆ ಹೆಸರಿದೆ. ಅದು ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇ ರಿಜಿಸ್ಟರ್ ಯಾವುದು ಅಂತಂದಾಗ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತ, IR, ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಹಿಯರ್ ಇಟ್ ಈಸ್ ದಿಸ್ ರಿಜಿಸ್ಟರ್ IR. ಈ ರಿಜಿಸ್ಟರಿನ ಕೆಲಸ ಏನು? ವಾಟ್ ಈಸ್ ದ ಟಾಸ್ಕ್ ಆಫ್ ದಿಸ್ ರಿಜಿಸ್ಟರ್? ಈ ರಿಜಿಸ್ಟರ್ ಏನನ್ನ ಮಾಡತ್ತೆ ಅಂತಂದಾಗ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ನಮ್ಮ ಕಂಪ್ಯೂಟರ್ ನಲ್ಲಿ ಯಾವುದೇ ಕೆಲಸಗಳು ಆಗಬೇಕು ಅಂತಂದ್ರೆ ಆ ಕೆಲಸಗಳನ್ನ ನಾವು ಕಂಪ್ಯೂಟರಿಗೆ ಯಾವ ರೀತಿಯಲ್ಲಿ ನೀನ್ ಮಾಡುವಂತ ಹೇಳಬೇಕು, ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡೋದ್ರ ಮೂಲಕ ನಾವು ಕಂಪ್ಯೂಟರಿಗೆ ಏನ್ ಮಾಡ್ತೀವಿ ಅಂತಂದಾಗ ಯಾವ ರೀತಿಯಲ್ಲಿ ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತೀವಿ. ಏನಿದು ಇನ್ಸ್ಟ್ರಕ್ಷನ್ ಅಂದ್ರೆ, ಆಲ್ರೆಡಿ ನಾವು ಲಾಸ್ಟ್ ಸೆಷನ್ ಕಲ್ತಿದೀವಿ. those instruction, it can be in a machine language ಅಲ್ಲಿ ನಾವು ಇನ್ಸ್ಟ್ರಕ್ಷನ್ ಅನ್ನ ಕೊಡಬಹುದು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ಕೊಡಬಹುದು, ಅಥವಾ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ ಲೈಕ್ ಸಿ, C++, ಜಾವಾ, ಈ ರೀತಿಯಾದಂತಹ ಹೈಯರ್ ಲ್ಯಾಂಗ್ವೇಜಸ್ ಗಳಲ್ಲೂ ಸಹ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಇನ್ಸ್ಟ್ರಕ್ಷನ್ ಅನ್ನ ನಾನು ಹೇಳ್ಬೇಕು ಅಂತಂದಾಗ ಒಂದು ಇನ್ಸ್ಟ್ರಕ್ಷನ್ ಅನ್ನ ಐ ವಿಲ್ ಟೆಲ್ ಯು ವಾಟ್ ಈಸ್ ದಟ್. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ಆಲ್ರೆಡಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ, ಇನ್ಸ್ಟ್ರಕ್ಷನ್ಸ್ ಗಳ ಬಗ್ಗೆ. ನಾನು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ 2 ನಂಬರ್ ಅನ್ನ ಆಡ್ ಮಾಡುವಂತ ಈ ಚಿಪ್ಪಿಗೆ ಹೇಳಬೇಕು ಅಂತಂದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರಕಾರ ನಾನು ಯಾವ ತರ ಬರೀಬೇಕು, ಈ ತರ ಬರೀಬೇಕು. ಆಡ್ 1, 2 ಈ ತರ ಬರೀಬೇಕು. ಎಸ್ ಸ್ಟೂಡೆಂಟ್ಸ್, ನಾನು ಬರೀತಾ ಇರುವಂತದ್ದು ಕಾಣ್ತಾ ಇದೆಯಾ ನಿಮಗೆ PPT ಮೇಲೆ? ಎನಿಬಡಿ ಕ್ಯಾನ್ ರೆಸ್ಪಾಂಡ್? ಬರೀತಾ ಇರೋದು ಕಾಣ್ತಾ ಇದೆಯಾ? ಓಕೆ, ದೆನ್ ಇಟ್ ಇಸ್ ಫೈನ್. ನಾನು ಬರೀತಾ ಇರೋದು ಕಾಣ್ತಾ ಇದ್ರೆ ಫೈನ್. ಓಕೆ, ಸೊ ನೋಡಿ, ದಿಸ್ ಈಸ್ ಒನ್ ಇನ್ಸ್ಟ್ರಕ್ಷನ್. ದಿಸ್ ಈಸ್ ಅನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್. ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ಬಗ್ಗೆ ನಾವು ಇದೇ ಕಾನ್ಸೆಪ್ಟ್, ಇದೇ ಒಂದು ಯೂನಿಟ್ ಅಲ್ಲಿ, ಈ ಒಂದು ಕೋರ್ಸ್ ಅಲ್ಲಿ ಮುಂದೆ ನಾವು ಮಾತಾಡ್ತೀವಿ. ದಿಸ್ ಈಸ್ ಅನ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಮತ್ತೆ ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ವಿ ನಾವು, zeros and ones ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ವಿ ಆರ್ ಗೋಯಿಂಗ್ ಟು ಗಿವ್ ಟು ದಿಸ್ ಚಿಪ್, ಗಿವ್ ಟು ದಿ ಕಂಪ್ಯೂಟರ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್. ಅದೇ ರೀತಿಯಲ್ಲಿ ನೀವು ಸಿ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಬರೀಬೇಕು ಅಂತ ನಿಮಗೆ ಸಿ ಪ್ರೋಗ್ರಾಮಿಂಗ್ ಈ ಒಂದು ಸೆಮಿಸ್ಟರ್ ಅಲ್ಲಿ ಇರಬಹುದು. ಅದರಲ್ಲಿ ನೀವು ನೋಡ್ತೀರಾ ಯಾವ ರೀತಿಯಲ್ಲಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರೀಬೇಕು ಅಂತ. ಸೊ ಇದನ್ನ ನಾವೇನಂತ ಕರಿತೀವಿ, ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅಲ್ಲಿಗೆ ಒಂದು ಪ್ರೋಗ್ರಾಮ್ ಅಂದ್ರೆ ಏನು, ಈ ರೀತಿಯಲ್ಲಿ ತುಂಬಾ ಇನ್ಸ್ಟ್ರಕ್ಷನ್ಸ್ ಗಳು ಒಂದು ಪ್ರೋಗ್ರಾಮ್ ಅಲ್ಲಿ, ಒಂದು ಯಾವುದೋ ಒಂದು ಟಾಸ್ಕ್ ಅನ್ನ ಮಾಡೋದಕ್ಕೆ ನಾನು ಈ ತರ ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್ ಅನ್ನ ಬರೆದು ಒಂದು ಫೈಲ್ ಅಲ್ಲಿ ಏನ್ ಮಾಡ್ತೀನಿ, ಸೇವ್ ಮಾಡಿರ್ತೀನಿ. ಅದನ್ನ ನಾವೇನಂತ ಕರಿತೀವಿ, ಒಂದು ಪ್ರೋಗ್ರಾಮ್ ಅಂತ ಕರಿತೀವಿ. ಅಥವಾ ಅದನ್ನ ಸಾಫ್ಟ್ವೇರ್ ಅಂತ ಕರಿಬಹುದು. ಒಂದು ಸಾಫ್ಟ್ವೇರ್ ಅಂದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಈ ಪ್ರೋಗ್ರಾಮ್ಸ್ ಗಳು ನಮ್ಮ ಕಂಪ್ಯೂಟರ್ ಅಲ್ಲಿ ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಆ ಒಂದು ಪ್ರೋಗ್ರಾಮ್ಸ್ ಗಳನ್ನ ನಾವು ಎಲ್ಲಿ ಫಸ್ಟ್ ಇಡಬೇಕು, ಮೇನ್ ಮೆಮೊರಿಯಲ್ಲಿ ಇಡಬೇಕು ಅನ್ನೋದು ಸಹ ನಿಮಗೆ ಇಂದಿನ ಸೆಷನ್ ಗೊತ್ತಿದೆ. ಸರಿ, ಫೈನ್. ವಿ ಆರ್ ಟಾಕಿಂಗ್ ಅಬೌಟ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಹಂಗಂದ್ರೆ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಏನನ್ನ ಕಂಟೈನ್ ಮಾಡ್ಕೊಂಡಿರುತ್ತೆ ಅಂತಂದಾಗ, ಲೆಟ್ ಸಪೋಸ್ ಟೇಕ್ ಇದು ಮೇನ್ ಮೆಮೊರಿ. ಈ ಮೇನ್ ಮೆಮೊರಿಯಲ್ಲಿ ನಿಮ್ಮ ಪ್ರೋಗ್ರಾಮ್ ಅನ್ನ ಇಟ್ಟಿದ್ದೀರಾ. ನಿಮ್ಮ ಪ್ರೋಗ್ರಾಮ್ ಅಲ್ಲಿ 3 ಇನ್ಸ್ಟ್ರಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಈ ತರದ್ದು 3 ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿ ಆಡ್ ಅನ್ನುವಂತಹ ಈ ಫಸ್ಟ್ ಲೊಕೇಶನ್ ಅಲ್ಲಿ ಆಡ್ ಅಂತ ಇನ್ಸ್ಟ್ರಕ್ಷನ್ ಇದೆ, ಇನ್ನೊಂದು ಲೊಕೇಶನ್ ಅಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಇರಬಹುದು, ಇನ್ನೊಂದು ಲೊಕೇಶನ್ ಅಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್. ಸೊ ಈಗ ಆಲ್ರೆಡಿ ನಿಮಗೆ ಒಂದು ಕಂಡೀಷನ್ ಗೊತ್ತಿದೆ, ಯಾವುದೇ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಸಿಸ್ಟಮ್ ಮೇನ್ ಮೆಮೊರಿಯಲ್ಲಿ ಇರಬೇಕು.
ಮೇನ್ ಮೆಮೊರಿಯಲ್ಲಿ ಏನಿರುತ್ತೆ zeros and ones ಆಗಿ ಈ ತರ ಲೊಕೇಶನ್ ಬೈ ಲೊಕೇಶನ್ ಈ ತರ ಏನಾಗಿರುತ್ತೆ ಪ್ರೋಗ್ರಾಮ್ ಸೇವ್ ಆಗಿರುತ್ತೆ. ಅಲ್ಲಿಗೆ ವಾಟ್ ದಿಸ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಹೋಲ್ಡ್ಸ್, ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದಾಗ ಇನ್ಸ್ಟ್ರಕ್ಷನ್ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೂ ಆ ಒಂದು ಇನ್ಸ್ಟ್ರಕ್ಷನ್ ಮೆಮೊರಿಯಿಂದ ಯಾವ ಒಂದು ರಿಜಿಸ್ಟರ್ ಗೆ ಫಸ್ಟ್ ಒಂದು ಸೇವ್ ಆಗಿರುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಆ ಒಂದು ಇನ್ಸ್ಟ್ರಕ್ಷನ್ ಇರಬೇಕು. ಈಗ ಈ ಆಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕು ಕಂಪ್ಯೂಟರ್ ಒಳಗಡೆ ಅಂತಂದ್ರೆ ಅದು ಫಸ್ಟ್ ಆ ಇನ್ಸ್ಟ್ರಕ್ಷನ್ ಎಲ್ಲಿರುತ್ತೆ, ಮೆಮೊರಿ ಲೊಕೇಶನ್ ಅಲ್ಲಿರುತ್ತೆ. ಆ ಇನ್ಸ್ಟ್ರಕ್ಷನ್ ಅನ್ನ ನಮ್ಮ ಕಂಪ್ಯೂಟರ್ ನಮ್ಮ ಪ್ರೊಸೆಸರ್ ಮೆಮೊರಿಯಿಂದ ಎಲ್ಲಿಗೆ ತಂದು ಹಾಕೊಳ್ಳುತ್ತೆ, ಎಲ್ಲಿಗೆ ತಂದು ಹಾಕಬೇಕು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಗೆ ತಂದು ಹಾಕತ್ತೆ. ಸೊ ದಿಸ್ ರಿಜಿಸ್ಟರ್ ಯಾವ ಒಂದು, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ರಿಜಿಸ್ಟರ್, what is the use of this register? This register is used in order to hold the instruction, in order to contain the instruction. ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು, ಯಾವ ಇನ್ಸ್ಟ್ರಕ್ಷನ್ ನಮ್ಮ ಪ್ರೊಸೆಸರ್ ಒಳಗಡೆ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೋ ಆ ಒಂದು ಇನ್ಸ್ಟ್ರಕ್ಷನ್ ನ ಕೋಡ್. ಈ ಒಂದು ಇನ್ಸ್ಟ್ರಕ್ಷನ್ ಇದ್ರೊಳಗಡೆ ಹೆಂಗಿರುತ್ತೆ, ಆಲ್ರೆಡಿ ನಾನು ನಿಮಗೆ ಹೇಳಿದೀನಿ zeros and ones ಆಗಿರುತ್ತೆ. add 1 to ಅನ್ನೋದು zeros and ones ಆಗಿ ಕನ್ವರ್ಟ್ ಆಗಿರುತ್ತೆ, zeros and ones ಆಗಿ ಕನ್ವರ್ಟ್ ಆಗಿ RAM ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ನನ್ನ CPU ಏನ್ ಮಾಡಬೇಕು ಅಂತಂದಾಗ ತೆಗೆದುಕೊಂಡು ಆ ಒಂದು zeros and ones, ಆ ಒಂದು ಇನ್ಸ್ಟ್ರಕ್ಷನ್ zeros and ones ಅನ್ನ ಈ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಅದನ್ನ ಇಡಬೇಕು. So this is the task of instruction register. So that's why we are going to tell what is the purpose of instruction register. It holds the instruction that is currently being executed. ಯಾವ ಇನ್ಸ್ಟ್ರಕ್ಷನ್ ಪ್ರೊಸೆಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರತ್ತೋ ಆ ಒಂದು ಇನ್ಸ್ಟ್ರಕ್ಷನ್ ಯಾವ ಒಂದು ರಿಜಿಸ್ಟರ್ ಅಲ್ಲಿ ಇರುತ್ತೆ, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಲ್ಲಿ ಇರುತ್ತೆ. ಸೊ ದಟ್ಸ್ ವೈ ದಿಸ್ ರಿಜಿಸ್ಟರ್ ಇಸ್ ಕಾಲ್ಡ್ ಆಸ್ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಆರ್ IR. ಸ್ಟೂಡೆಂಟ್ಸ್ ಫಾಲೋ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ನಾನು ಮಾತಾಡ್ತಾ ಇರೋದು? Yes sir. Okay, so let me continue. So another ಇನ್ನೊಂದು ರಿಜಿಸ್ಟರ್ ಯಾವುದು ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ PC ಅಂದ್ರೆ ಪ್ರೋಗ್ರಾಮ್ ಕೌಂಟರ್ ಅಂತ, ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಅಂತ. ನೋಡಿ ಈ ರಿಜಿಸ್ಟರ್, ದಿಸ್ ಇಸ್ ದ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್. ಈ ರಿಜಿಸ್ಟರ್ ಮೆಮೊರಿ ಏನ್ ಮಾಡುತ್ತೆ, ಈ ಪ್ರೋಗ್ರಾಮ್ ಕೌಂಟರಿನ ಕೆಲಸ ಏನು ಪ್ರೊಸೆಸರ್ ಒಳಗಡೆ ಅಂತಂದಾಗ ಈ ಒಂದು ಪ್ರೋಗ್ರಾಮ್ ಕೌಂಟರು ನೆಕ್ಸ್ಟ್, ಈಗ ನೋಡಿ ನಾನು ಆಲ್ರೆಡಿ ಹೇಳಿದೆ ಒಂದು ಪ್ರೋಗ್ರಾಮ್ ಅಂದ್ರೆ ಏನಿರುತ್ತೆ, ಇಟ್ ಇಸ್ ಎ ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಒಂದು 10 ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾನು ಪ್ರೊಸೆಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಿರೋದು ಈ ಮೊದಲನೇ ಇನ್ಸ್ಟ್ರಕ್ಷನ್ ಆಡ್ ಎಕ್ಸಿಕ್ಯೂಟ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಸೊ ಆಡ್ ಇನ್ಸ್ಟ್ರಕ್ಷನ್ ಏನಿರುತ್ತೆ IR ಒಳಗಡೆ ಇರುತ್ತೆ. ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು, ಈ ಆಡ್ ಕೆಳಗಡೆ ಸ್ಟೋರ್ ಆಗಿರುತ್ತಲ್ಲ ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು. ಆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ RAM ಒಳಗಡೆ ಎಲ್ಲಿದೆ ಮತ್ತೆ ಅದರ ಅಡ್ರೆಸ್ ನೋಡಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಮೆಮೊರಿ ಒಳಗಡೆ ಪ್ರತಿ ಲೊಕೇಶನ್ಗೂ ಒಂದು ಅಡ್ರೆಸ್ ಇರುತ್ತೆ, ಒಂದು ನ್ಯೂಮರಿಕಲ್ ಅಡ್ರೆಸ್ ಇರುತ್ತೆ. ಆ ಒಂದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು ಆ ಇನ್ಸ್ಟ್ರಕ್ಷನ್ RAM ಅಲ್ಲಿ ಇರುತ್ತಲ್ಲ ಅದರ ಒಂದು ಅಡ್ರೆಸ್ ಅನ್ನ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಕಂಟೈನ್ ಮಾಡ್ಕೊಂಡಿರುತ್ತೆ. ಅದರ ಒಂದು ಅಡ್ರೆಸ್ ಅನ್ನ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಏನ್ ಮಾಡಿರುತ್ತೆ, ಇಟ್ಕೊಂಡಿರುತ್ತೆ. So what does program counter register contains? Program counter register, it contains the instruction ನೇ ಇಟ್ಕೊಂಡಿರಲ್ಲ ಅದು, ಅದರ ಬದಲು ಆ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು ಆ ಇನ್ಸ್ಟ್ರಕ್ಷನ್ RAM ಅಲ್ಲಿ ಇರುತ್ತಲ್ಲ ಆ RAM ಅಲ್ಲಿ ಪ್ರತಿ ಇನ್ಸ್ಟ್ರಕ್ಷನ್ ಏನೇ ಸೇವ್ ಆದ್ರೂ ಅದಕ್ಕೊಂದು ಅಡ್ರೆಸ್ ಇರುತ್ತಲ್ಲ ಆ ಒಂದು ಅಡ್ರೆಸ್, ಆ ಒಂದು ಇನ್ಸ್ಟ್ರಕ್ಷನ್ ಯಾವ ಅಡ್ರೆಸ್ ಅಲ್ಲಿ ಇದೆ ಅನ್ನುವಂತಹ ಒಂದು ಅಡ್ರೆಸ್ ನ PC ಏನ್ ಮಾಡಿರುತ್ತೆ ಅಂತಂದಾಗ ಇಟ್ಕೊಂಡಿರುತ್ತೆ. So program counter, it holds the memory address of the next instruction. ನೋಡಿ ಈಗ ಎಕ್ಸಿಕ್ಯೂಟ್ ಆಗ್ತಾ ಇರೋ ಇನ್ಸ್ಟ್ರಕ್ಷನ್ ಅಲ್ಲ, ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಲೆಟ್ ಸಪೋಸ್ ಟೇಕ್ ದಿಸ್ ಇಸ್ RAM. ಈ RAM ಅಲ್ಲಿ ನನ್ನ ಪ್ರೋಗ್ರಾಮ್ ಅಲ್ಲಿ 4 ಇನ್ಸ್ಟ್ರಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ನಾನು ಸುಮ್ಮನೆ ಎಕ್ಸಾಂಪಲ್ 1 2 3 ಈ ತರ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ, ಸಾರಿ ಓಕೆ. ಸೊ ನನ್ನ ಪ್ರೋಗ್ರಾಮ್ ಅಲ್ಲಿ 4 ಇನ್ಸ್ಟ್ರಕ್ಷನ್ ಇದೆ ಅಂತ ತಗೊಳ್ಳಿ, ಬೇಡ 3 ತಗೊಳ್ಳಿ. ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ, ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ, ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ. ಸೊ ಈ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಈ ಪ್ರೋಗ್ರಾಮ್ ಎಲ್ಲಿರುತ್ತೆ, ಮೆಮೊರಿ, ಮೇನ್ ಮೆಮೊರಿ ಒಳಗಡೆ ಈ ತರ ಒಂದೊಂದು ಲೊಕೇಶನ್ ಅಲ್ಲಿ ಒಂದೊಂದು ಇನ್ಸ್ಟ್ರಕ್ಷನ್ ಈ ತರ ಸೇವ್ ಆಗಿರುತ್ತೆ. ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯೋ ಆ ಆಕ್ಚುಯಲ್ ಇನ್ಸ್ಟ್ರಕ್ಷನ್ ಆ ಒಂದು zeros and ones ಎಲ್ಲಿರುತ್ತೆ IR ಒಳಗಡೆ ಇರುತ್ತೆ. ಮತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಎಕ್ಸಿಕ್ಯೂಟ್ ಆಗಬೇಕು ಈ ಲೊಕೇಶನ್ ಅಲ್ಲಿ ಇರೋದಾಗಬೇಕು. ಇದು ಈ ಇನ್ಸ್ಟ್ರಕ್ಷನ್ ಅಡ್ರೆಸ್ ನೋಡಿ,
RAM ಅಲ್ಲಿ ಪ್ರತಿಯೊಂದು ಮೆಮೊರಿ ಲೊಕೇಶನ್ಗೂ ಅಡ್ರೆಸ್ ಇರುತ್ತೆ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಇದ್ರ ಲೊಕೇಶನ್ ಅಡ್ರೆಸ್ 1 ಅಂತ ತಗೊಳ್ಳಿ, ಇದ್ರದ್ದು 2 ಅಂತ ತಗೊಳ್ಳಿ, ಇದ್ರದ್ದು 3 ಅಂತ ತಗೊಳ್ಳಿ. ಸೊ ಈಗ PC ಯಲ್ಲಿ ಮೊದಲನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತದೆ ಅಂದ್ರೆ PC ಯಲ್ಲಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು? 2 ಲೊಕೇಶನ್ 2 ಅಲ್ಲಿರೋ ಅಡ್ರೆಸ್ ಎಕ್ಸಿಕ್ಯೂಟ್ ಆಗಬೇಕು. ಅದೇ ಅಕಸ್ಮಾತ್ ಎರಡನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಅವಾಗ PC ಲಿ ಏನಂತ ಇರತ್ತೆ? 3 ಅಂತ ಇರತ್ತೆ. ಯಾಕಂದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗೋದು ಮೂರನೇ ಲೊಕೇಶನ್ ಅಲ್ಲಿ. ಸೊ ದಿಸ್ ಈಸ್ ವಾಟ್ ದ PC is. PC, the program counter, it always holds the memory address of the next instruction to be executed. And next, so ಇದು ಎರಡು ಇನ್ಸ್ಟ್ರಕ್ಷನ್, ಎರಡು ರಿಜಿಸ್ಟರ್ಸ್ ಆಯ್ತು. ಮತ್ತೆ ಇನ್ನು ಏನು? ದೇರ್ ವಿಲ್ ಬಿ ಸಮ್ n ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ n ಇಯರ್? n ಅಂತಂದಾಗ ಒಂದೊಂದು ಪ್ರೊಸೆಸರ್ ಅಲ್ಲಿ ಎರಡು ಜನರಲ್ ಪರ್ಪಸ್ ರಿಜಿಸ್ಟರ್ ಇರ್ಬೋದು, ಇನ್ನೊಂದು ಯಾವ್ದೋ ಪ್ರೊಸೆಸರ್ ಅಲ್ಲಿ 3 ಇರ್ಬೋದು ಜನರಲ್ ಪರ್ಪಸ್ ರಿಜಿಸ್ಟರ್, ಇನ್ನೊಂದು ಯಾವ್ದೋ ಪ್ರೊಸೆಸರ್ ಅಲ್ಲಿ 10 ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಇರ್ಬೋದು, ಇನ್ನೊಂದು ಯಾವ್ದೋ ಪ್ರೊಸೆಸರ್ 6 ಇರ್ಬೋದು. ಸೊ ದಟ್ಸ್ ವೈ ಈ ಒಂದು ರಿಜಿಸ್ಟರ್ಸ್ ಗಳು ಪ್ರೊಸೆಸರ್ ಇಂದ ಪ್ರೊಸೆಸರ್ ಗೆ ವೇರಿ ಆಗ್ತಿರೋದ್ರಿಂದ ಇಲ್ಲಿ ನಾವು ಏನಂತ ಕರಿತೀವಿ? n ಅಂತ ಕರಿತೀವಿ. ಜನರಲ್ ಆಗಿ n ಅಂತ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಒಂದು ನಾವು ಡಯಾಗ್ರಾಮ್ ಅಲ್ಲಿ ದೀಸ್ ಆರ್ ದ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. n ಅಂದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. n ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಎಸ್, ಕೇಳಿಸ್ತಾ ಇದೆಯಾ ಎವ್ರಿವನ್? Yes, sir. Yes, sir. Okay. So Yes, sir. ಫೈನ್. ಸೊ ಈ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಗಳು ಏನಕ್ಕೆ ಯೂಸ್ ಆಗತ್ತೆ ಅಂತಂದಾಗ, ಈ ಒಂದು ALU ಯಾವುದೇ ಒಂದು ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಅದು ಡೇಟಾನ ಮಿಡಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸೇವ್ ಮಾಡಿ ಇಟ್ಕೋಬೇಕು ಅಂತಂದಾಗ ಈ ಒಂದು ಜನರಲ್ ಪರ್ಪಸ್ ಗಳು ರಿಜಿಸ್ಟರ್ಸ್ ಗಳು ಯೂಸ್ ಆಗ್ತಾ ಇರತ್ತೆ. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ. ಬಟ್ ದೇರ್ ವಿಲ್ ಬಿ ಸಮ್ registers which are used for various operational purposes, and these registers are called as general purpose registers. So this is about general purpose register. And next, the next type of register is MAR. MAR andre memory address register ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಅಂದ್ರೆ ಇದರ ಕೆಲಸ ಏನು? ಈಗ ಗೊತ್ತಾಯ್ತು ಸರ್, ನೀವು ಹೇಳಿದೀರಾ IR ಅಂದ್ರೆ IR ರಿಜಿಸ್ಟರ್ ಒಳಗಡೆ ಏನಿರುತ್ತೆ? ಯಾವ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೋ ಅದರ ಒಂದು ಕೋಡ್, ಆ ಒಂದು ಇನ್ಸ್ಟ್ರಕ್ಷನ್ ಒಂದು ಕೋಡ್ ಏನಿರುತ್ತೆ IR ಒಳಗಡೆ ಇರುತ್ತೆ. ಸರಿ ಸರ್, ಫೈನ್. ನೆಕ್ಸ್ಟ್ ಯಾವ ರಿಜಿಸ್ಟರ್ ಹೇಳಿದ್ರಿ? PC ಹೇಳಿದ್ರಿ. PC ಏನನ್ನ ಹಿಡ್ಕೊಂಡಿರತ್ತೆ? ಎಕ್ಸಿಕ್ಯೂಟ್ ಆಗ್ತಿರೋ ಇನ್ಸ್ಟ್ರಕ್ಷನ್ ಬಿಟ್ಟು ಅದರ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದು ಎಕ್ಸಿಕ್ಯೂಟ್ ಆಗಬೇಕು ಅದರ ಮೆಮೊರಿ ಅಡ್ರೆಸ್ PC ಒಳಗಡೆ ಇರುತ್ತೆ, ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ಇರುತ್ತೆ. ಅದೇ ತರ ನೆಕ್ಸ್ಟ್ ರಿಜಿಸ್ಟರ್ಸ್ ಯಾವ್ದು ಮಾತಾಡಿದ್ವಿ? ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಗಳು ಮಾತಾಡಿದ್ವಿ. ಇದು ನಿಮಗೆ ಇಮಿಡಿಯೇಟ್ ರಿಸಲ್ಟ್ಸ್ ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ರಿಜಿಸ್ಟರ್ ಮೆಮೊರಿ ಕೂಡ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳೋದಕ್ಕೆ ಹೊರಟಿರುವಂತಹ ರಿಜಿಸ್ಟರ್ ಯಾವುದು? ಇಟ್ ಈಸ್ ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ನೋಡಿ ಏನ್ ಹೇಳ್ತಾರೆ? ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಟು ಬಿ ಆಕ್ಸೆಸ್. ಪ್ರೊಸೆಸರ್ ಅಲ್ಲಿ ಅಥವಾ ನನ್ನ ಪ್ರೊಸೆಸರ್ ಮೆಮೊರಿಯಿಂದ ಯಾವುದೇ ಇನ್ಸ್ಟ್ರಕ್ಷನ್ ಆದ್ರೂ ತಗೋಬೇಕು ಅಂತ ಇರಲಿ, ಡೇಟಾ ಆದ್ರೂ ತಗೋಬೇಕು ಅಂತ ಇರಲಿ, ಏನೇ ಮೆಮೊರಿಯಿಂದ ಫೆಚ್ ಮಾಡಬೇಕು ಅಂದ್ರೂ ಇನ್ಸ್ಟ್ರಕ್ಷನ್ ಆದ್ರೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೆಮೊರಿ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಡೇಟಾ ಇರ್ಬೋದು. ಸೊ ದಿಸ್ ಈಸ್ ದ ಮೆಮೊರಿ ಅಂತ ಅನ್ಕೊಂಡ್ರೆ, ಈಗ ದಿಸ್ ಇಸ್ ದ ಮೆಮೊರಿ, ಇದ್ರ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಇದೆ. ಈ ತರ ಇನ್ಸ್ಟ್ರಕ್ಷನ್ಸ್ ಗಳು 1 by 1 ನಾನು ಬರ್ದಿಟ್ಟಿದ್ದೀನಿ. ಪ್ರೋಗ್ರಾಮ್ ಅಲ್ಲಿ ಬರ್ದಿರೋ ಇನ್ಸ್ಟ್ರಕ್ಷನ್ಸ್ ಗಳು ಇಲ್ಲಿ 0s and 1s ಆಗಿ ಇಲ್ಲಿ ಸೇವ್ ಆಗಿದೆ. ಸೊ ವಾಟ್ ಡಸ್ MAR ಡೂ? ವಾಟ್ ಈಸ್ ದ ಟಾಸ್ಕ್ ಆಫ್ MAR? ಈ ನನ್ನ ಪ್ರೊಸೆಸರ್ಗೆ ಏನೇ ಇದಕ್ಕೆ ಮೊದಲನೇ ಇನ್ಸ್ಟ್ರಕ್ಷನ್ ಪ್ರೊಸೆಸರಿಗೆ ತರಿಸ್ಕೋಬೇಕಾ, ಎರಡನೇ ಇನ್ಸ್ಟ್ರಕ್ಷನ್ ಪ್ರೊಸೆಸರಿಗೆ ತರಿಸ್ಕೋಬೇಕಾ, ಅಥವಾ ಡೇಟಾನ ತರಿಸ್ಕೋಬೇಕಾ, ಏನನ್ನೇ ತರಿಸಬೇಕು ಅಂತಂದಾಗೂ ಈ ಒಂದು ಪ್ರೊಸೆಸರ್ ಆ ಒಂದು ಮೆಮೊರಿ ಲೊಕೇಶನ್ ಅಡ್ರೆಸ್ ಅನ್ನ ಫಸ್ಟ್ ಎಲ್ಲಿಗೆ ಕಳಿಸ್ಬೇಕು? ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಗೆ ಕಳಿಸ್ಬೇಕು. ಮೆಮೊರಿಯಿಂದ ಏನನ್ನೇ ತಗೊಂಡ್ಬರ್ಬೇಕು ಅಂತಂದ್ರು, ಯಾವುದಕ್ಕೆ? ಪ್ರೊಸೆಸರ್ ಒಳಗಡೆ ತರಬೇಕು ಅಂತಂದ್ರೆ ಫಸ್ಟ್ ನನ್ನ ಪ್ರೊಸೆಸರ್ ಈ ಮೆಮೊರಿ ಯೂನಿಟ್ ಗೆ ಏನಂತ ಹೇಳಬೇಕು? ಯಾವ ಅಡ್ರೆಸ್ ಒಳಗಡೆ ಇರುವಂತಹ ನನಗೆ ಕಂಟೆಂಟ್, ಇನ್ಸ್ಟ್ರಕ್ಷನ್, ಡೇಟಾನೋ ಬೇಕು ಅಂತ ನನ್ನ ಪ್ರೊಸೆಸರ್ ಗೆ ಅದನ್ನ ಫಸ್ಟ್ ಹೇಳಬೇಕು. ಹೇಳಿದ್ರೆ ಮಾತ್ರ ಅವಾಗ ಏನಾಗತ್ತೆ ಅಂತಂದಾಗ ಮೇನ್ ಮೆಮೊರಿ ಏನ್ ಮಾಡತ್ತೆ? ಆ ಒಂದು ಯಾವ ಅಡ್ರೆಸ್ ಅಲ್ಲಿ ಇದೆ ಅಂತ ಹೇಳಿರುತ್ತೋ ಆ ಒಂದು ಲೊಕೇಶನ್ ಅಲ್ಲಿ ಇರುವಂತಹ ಡೇಟಾನ ತೆಗೆದು ಪ್ರೊಸೆಸರ್ ಗೆ ಕಳಿಸುತ್ತೆ. ಸೊ ಅಲ್ಲಿಗೆ if my processor, if it has to get anything from the memory,
ದೆನ್ ಯಾವ ಒಂದು ಅಡ್ರೆಸ್ಸಿನ ಕಂಟೆಂಟ್ ಬೇಕು ನನಗೆ ಅನ್ನೋದನ್ನ ಯಾವ ಒಂದು ರಿಜಿಸ್ಟರ್ ಅಲ್ಲಿ ಇಟ್ಟಿರುತ್ತೆ, MAR ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಅಲ್ಲಿ ಇರುತ್ತೆ. ಸೊ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಟು ಬಿ ಅಕ್ಸೆಸ್ಡ್. And the next register is MDR. Sorry, MDR. MDR ಅಂದ್ರೆ ಮೆಮೊರಿ ಡೇಟಾ ರಿಜಿಸ್ಟರ್ ಅಂತ. ಮೆಮೊರಿ ಡೇಟಾ ರಿಜಿಸ್ಟರ್ ಏನ್ ಮಾಡತ್ತೆ ಅಂತಂದಾಗ, ಈಗ ನೋಡಿ ನಿಮಗೆ ನನಗೆ ಲೆಟ್ ಸಪೋಸ್ ನನಗೆ ಫಸ್ಟ್ ಇನ್ಸ್ಟ್ರಕ್ಷನ್ ಬೇಕು. ಫಸ್ಟ್ ಇನ್ಸ್ಟ್ರಕ್ಷನ್ ಬೇಕು ಅಂದ್ರೆ ನಾನು ಪ್ರೊಸೆಸರ್ ಏನ್ ಮಾಡಬೇಕು, ಫಸ್ಟ್ ಇನ್ಸ್ಟ್ರಕ್ಷನ್ ಇನ ಮೆಮೊರಿ ಅಡ್ರೆಸ್ ಅನ್ನ, ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಲೊಕೇಶನ್ ಫಸ್ಟ್ ಇನ್ಸ್ಟ್ರಕ್ಷನ್ ಅಡ್ರೆಸ್ 1 ಅಂತ ತಗೊಳ್ಳಿ. ಆ 1 ಅನ್ನ ಎಲ್ಲಿಡತ್ತೆ, MAR ಒಳಗಡೆ ಇಡತ್ತೆ. ಅದಾದ್ಮೇಲೆ ಏನನ್ನ ಕೊಡ್ಬೇಕು, ನಮ್ಮ ಕಂಟ್ರೋಲ್ ಯೂನಿಟ್ ಇದಕ್ಕೆ ರೀಡ್ ಸಿಗ್ನಲ್ ಅನ್ನ ಕೊಡ್ಬೇಕು. ನೋಡಿ ನನಗೀಗ ಫಸ್ಟ್ ಇನ್ಸ್ಟ್ರಕ್ಷನ್ ಬೇಕು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂದ್ರೆ ಏನ್ ಮಾಡ್ಬೇಕು, ಏನೇ ಬೇಕು ಅಂದ್ರೂ ಏನ್ ಮಾಡ್ಬೇಕು, ನಮ್ಮ ಪ್ರೊಸೆಸರ್ ಮೊದಲು ಅದರ ಒಂದು ಅಡ್ರೆಸ್ ಅನ್ನ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಒಳಗಡೆ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಈ ಲೊಕೇಶನ್ ಏನ ಅಡ್ರೆಸ್ ಏನು 1 ಅಂತ, ಅದನ್ನ MAR ಒಳಗಡೆ ಆಗುತ್ತೆ. ಮತ್ತೆ ಈಗ ಮೇನ್ ಮೆಮೊರಿನ ನಾನು ರೀಡ್ ಮಾಡಬೇಕು ರೈಟ್ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಸಿಗ್ನಲ್ ಕೊಡ್ಬೇಕಲ್ಲ, ಸೊ ಆ ಒಂದು ಸಿಗ್ನಲ್ ಅನ್ನ ಮೆಮೊರಿ ಯೂನಿಟ್ ಕಳಿಸುತ್ತೆ. ಸೊ ಯಾವಾಗ MAR ಒಳಗಡೆ 1 ಅಂತ ಇದ್ದು ರೀಡ್ ಸಿಗ್ನಲ್ ಮೇನ್ ಮೆಮೊರಿ ಹೋಯ್ತು, ಅವಾಗ ಮೇನ್ ಮೆಮೊರಿ ಯೂನಿಟ್ ಏನ್ ಮಾಡುತ್ತೆ, ಆ ಒಂದು 1 ಲೊಕೇಶನ್ ಒಳಗಡೆ ಇರುವಂತಹ ಕಂಟೆಂಟ್ಸ್ ಅನ್ನ ತೆಗೆದುಕೊಂಡ್ಬಂದು ಯಾವ ರಿಜಿಸ್ಟರ್ ಒಳಗಡೆ ಆಗತ್ತೆ, MDR ರಿಜಿಸ್ಟರ್ ಒಳಗಡೆ ಅದನ್ನ ಸೇವ್ ಮಾಡತ್ತೆ. ಸೊ ಅಲ್ಲಿಗೆ ನನ್ನ ಮೇನ್ ಮೆಮೊರಿ ಒಳಗಡೆ ಇರುವಂತಹ ಯಾವುದೇ ಕಂಟೆಂಟ್ಸ್ ಗಳು ನನ್ನ ಪ್ರೊಸೆಸರಿಗೆ ಫಸ್ಟ್ ಬಂದಾಗ ಅದು ಯಾವ ರಿಜಿಸ್ಟರ್ ಒಳಗಡೆ ಇರತ್ತೆ, MDR ಒಳಗಡೆ ಇರತ್ತೆ. ಸೊ MDR ಇಟ್ ಹೋಲ್ಡ್ಸ್ ದ ಡೇಟಾ ಟು ಬಿ ರಿಟರ್ನ್ ಇನ್ ಟು ಆರ್ ರೀಡ್ ಔಟ್ ಆಫ್ ದ ಮೆಮೊರಿ. ನಾವು ಈಗ ಮೇನ್ ಮೆಮೊರಿಗೆ ನನ್ನ ಪ್ರೊಸೆಸರ್ ಇಂದ ಡೇಟಾನ ರೈಟ್ ಮಾಡಬೇಕು ಅಂದ್ರೂ ಅಷ್ಟೇ, ಮೇನ್ ಮೆಮೊರಿಯಿಂದ ಯಾವುದೇ ಒಂದು ಡೇಟಾನ ರೀಡ್ ಮಾಡ್ಕೋಬೇಕು ಅಂದ್ರೂ ಅಷ್ಟೇ, ಅಡ್ರೆಸ್ ಬೇಕು, ಸಿಗ್ನಲ್ ಬೇಕು, ಆಸ್ ವೆಲ್ ಆಸ್ ನಾವು ಅಡ್ರೆಸ್ ಸಿಗ್ನಲ್ ಅನ್ನ ಕೊಟ್ಟಾಗ ಯಾವ ಒಂದು ಡೇಟಾನೋ ಇನ್ಸ್ಟ್ರಕ್ಷನ್ ನನಗೆ ಮೇನ್ ಮೆಮೊರಿ ಕಳಿಸುತ್ತಲ್ಲ ಅದು ಬಂದು ಎಲ್ಲಿ ಸೇವ್ ಆಗತ್ತೆ, MDR ರಿಜಿಸ್ಟರ್ ಒಳಗಡೆ ಸೇವ್ ಆಗತ್ತೆ. ಅಂಡ್ ದೆನ್ ಮೈ ಪ್ರೊಸೆಸರ್ MDR ಇಂದ ಬೇರೆ ಬೇರೆ ರಿಜಿಸ್ಟರ್ಸ್ ಗಳಿಗೆ ಅದನ್ನ MDR ಇಂದ ಅದನ್ನ ALU ಗೆ ಕಳಿಸಬಹುದು, ಅಥವಾ MDR ಇಂದ ಅದನ್ನ IR ಗೆ ಕಳಿಸಬಹುದು. ಈ ತರ ಅದು ಪ್ರೊಸೆಸಿಂಗ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ the different purpose or different use of various registers that are in the processor. So what are the various types of registers in the processor? IR instruction register. Instruction register ಏನನ್ನ ಮಾಡುತ್ತೆ, ನಮ್ಮ ಪ್ರೊಸೆಸರ್ ಒಳಗಡೆ ಯಾವುದೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೂ ಆ ಇನ್ಸ್ಟ್ರಕ್ಷನ್ ಇನ ಕೋಡ್ ಯಾವ್ದ್ರೊಳಗಡೆ ಇರಬೇಕು, ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಒಳಗಡೆ ಇರಬೇಕು. ಸೊ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಇಟ್ ಕಂಟೈನ್ಸ್ the instruction that is currently being executed. And next thing is the program counter register, PC ಏನನ್ನ ಮಾಡುತ್ತೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಎಕ್ಸಿಕ್ಯೂಟ್ ಆಗಬೇಕು, ಈ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ ಇರುತ್ತಲ್ಲ ಎಕ್ಸಿಕ್ಯೂಟ್ ಆಗೋದಕ್ಕೆ, ಸೊ ಆ ಒಂದು ಯಾವ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಆ ಇನ್ಸ್ಟ್ರಕ್ಷನ್ ಇನ ಮೆಮೊರಿ ಅಡ್ರೆಸ್ ಅನ್ನ PC ರಿಜಿಸ್ಟರ್ ಏನ್ ಮಾಡಿರತ್ತೆ ಅಂತಂದಾಗ ಇಟ್ಕೊಂಡಿರತ್ತೆ. ಅದೇ ರೀತಿಯಲ್ಲಿ ಇನ್ ಅವರ್ ಪ್ರೊಸೆಸರ್ ದೇರ್ ವಿಲ್ ಬಿ ವೇರಿಯಸ್ ಜನರಲ್ ಪರ್ಪೋಸ್ ರಿಜಿಸ್ಟರ್ಸ್ ಇದೆ. ಈ ಜನರಲ್ ಪರ್ಪೋಸ್ ರಿಜಿಸ್ಟರ್ಸ್ ನ ಹೆಸರು ನೋಡಿ R0, R1 ಈ ತರ ಒಂದು ಪ್ರೊಸೆಸರ್ ಅಲ್ಲಿ 3 ಜನರಲ್ ಪರ್ಪೋಸ್ ರಿಜಿಸ್ಟರ್ಸ್ ಇರ್ಬೋದು, ಅದ್ರ ಹೆಸರು R0, R1, R2 ಅಂತ ಇರ್ಬೋದು. ಇನ್ನೊಂದಿಷ್ಟು ಪ್ರೊಸೆಸರ್ಸ್ ಅಲ್ಲಿ 6 ರಿಜಿಸ್ಟರ್ಸ್ ಇರ್ಬೋದು, R0, R1, R2, R6 ಅಂತ. ಸೊ ಅದಕ್ಕೆ ಇದನ್ನ N ಜನರಲ್ ಪರ್ಪೋಸ್ ರಿಜಿಸ್ಟರ್ಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ. N ಕ್ಯಾನ್ ಬಿ 1, 2, 3, 4, 5 ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರೊಸೆಸರ್. ಅಂಡ್ ನೆಕ್ಸ್ಟ್ ಯಾವ ರಿಜಿಸ್ಟರ್ ಹೇಳಿದೆ, MAR ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಏನನ್ನ ಕಂಟೈನ್ ಮಾಡ್ಕೊಂಡಿರತ್ತೆ, ಮೆಮೊರಿಯಿಂದ ನನಗೆ ಯಾವುದೇ ಡೇಟಾ ಬೇಕು, ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ರೊಸೆಸರ್ಗೆ ಫಸ್ಟ್ ಪ್ರೊಸೆಸರ್ ಏನ್ ಮಾಡ್ಬೇಕು, ಯಾವ ಒಂದು ಮೆಮೊರಿಯ ಯಾವ ಲೊಕೇಶನ್ ಇದೆಯೋ, ಯಾವ ಲೊಕೇಶನ್ ಅಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್ ಡೇಟಾ ಇದೆಯೋ ಅನ್ನುವಂತಹ ಲೊಕೇಶನ್ ಅಡ್ರೆಸ್ ಅನ್ನ ಫಸ್ಟ್ MAR ಒಳಗಡೆ ಇಡಬೇಕು. ಅಂಡ್ ನೆಕ್ಸ್ಟ್ ಅದು ಒಂದು ರೀಡ್ ಸಿಗ್ನಲ್ ಅನ್ನ ಕೊಡಬೇಕು. ಆಮೇಲೆ ಏನ್ ಮಾಡತ್ತೆ ಅಂತಂದಾಗ ಮೇನ್ ಮೆಮೊರಿ ಆ ಒಂದು ಡೇಟಾನೋ ಇನ್ಸ್ಟ್ರಕ್ಷನ್ ಅನ್ನು ಅದನ್ನ ರೀಡ್ ಮಾಡಿ ಅದನ್ನ ಯಾವ ರಿಜಿಸ್ಟರ್ ಒಳಗಡೆ ಸೇವ್ ಮಾಡತ್ತೆ, MDR ರಿಜಿಸ್ಟರ್ ಒಳಗಡೆ ಅಂದ್ರೆ ಮೆಮೊರಿ ಡೇಟಾ ರಿಜಿಸ್ಟರ್ ಒಳಗಡೆ ಏನ್ ಮಾಡತ್ತೆ ಅದನ್ನ ಸೇವ್ ಮಾಡತ್ತೆ. ಈ ಎಲ್ಲಾ ರಿಜಿಸ್ಟರ್ಸ್ ಗಳು ನೋಡಿ, ಅದರ ಹೆಸರುಗಳು ನೋಡಿ, ಅದರ ಹೆಸರುಗಳು ನೋಡಿದ್ರೆ ಅದು ಏನ್ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂದ್ರೆ ಏನ್ ಮಾಡತ್ತೆ, ಇನ್ಸ್ಟ್ರಕ್ಷನ್ ಅನ್ನ ಕಂಟೈನ್ ಮಾಡ್ಕೊಂಡಿರುತ್ತೆ. ಪ್ರೋಗ್ರಾಮ್ ಕೌಂಟರ್ ಕೌಂಟ್ ಮಾಡ್ತಾ ಇರುತ್ತೆ. ಏನ್ ಕೌಂಟ್ ಮಾಡ್ತಾ ಇರುತ್ತೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಕೌಂಟರ್. ಈಗ ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಪ್ರೋಗ್ರಾಮ್ ಕೌಂಟರ್ ಒಳಗಡೆ ಯಾವ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇರುತ್ತೆ, ಎರಡನೇ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇರುತ್ತೆ.
ಎರಡನೇ ಇನ್ಸ್ಟ್ರಕ್ಷನ್ ಅನ್ನ ಸಿಪಿಯು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಪ್ರೋಗ್ರಾಮ್ ಕೌಂಟರ್ ಒಳಗಡೆ ಯಾವ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇರುತ್ತೆ, ಆ ಪ್ರೋಗ್ರಾಮಿನ ಮೂರನೇ ಇನ್ಸ್ಟ್ರಕ್ಷನ್ ಅಡ್ರೆಸ್ ಇರುತ್ತೆ. ಈ ತರ ಪ್ರೋಗ್ರಾಮ್ ಕೌಂಟರಿನ ವ್ಯಾಲ್ಯೂ ಜಂಪ್ ಆಗ್ತಾ ಇರುತ್ತೆ. ನಾನು ನಿಮಗೆ ಮುಂದೆ ಅದನ್ನ ತೋರಿಸ್ತೀನಿ. So this is about the different types of registers which are there in our processor. Yes, students, till now any doubts? Yes, everybody ಕೇಳಿಸ್ತಾ ಇದೆಯಾ? Yes sir, ಕೇಳಿಸ್ತಿದೆ. Okay, fine. So no problem, let's move on. Move ಆಗ್ಬೋದಾ? Yes sir. Yes sir. Okay, so let's move on. Let's move on. See, ಈಗ ನೋಡಿ, ಈಗ ನಿಮಗೆ ಇಲ್ಲಿ ಇದು ಫುಲ್ ಒನ್ ಸೆಕೆಂಡ್ ಐ ವಿಲ್. ಓಕೆ, ಈಗ ನೋಡಿ, ಯು ಕ್ಯಾನ್ ಇಲ್ಲಿ ನಾನು ನಿಮಗೆ ಏನ್ ಮಾಡಿದೀನಿ ಅಂತಂದಾಗ ಫಾರ್ ಯುವರ್ ನಿಮಗೆ ಒಂದು ಇಮ್ಯಾಜಿನೇಷನ್ ಬರಬೇಕು ಅಂತ ಹೇಳಿ, ಅಂದ್ರೆ ಒಂದು ಪ್ರೊಸೆಸರ್ ಚಿಪ್ ಅಂತ ಹೇಳ್ತಿದೀವಿ. ಆ ಚಿಪ್ ಒಳಗಡೆ ಇಷ್ಟೆಲ್ಲ ಸರ್ಕ್ಯೂಟ್ಸ್ ಇರುತ್ತಲ್ಲ ಸರ್, ರಿಜಿಸ್ಟರ್ ಇರುತ್ತೆ ಅಂತ ಹೇಳ್ತೀರಾ, ALU ಯೂನಿಟ್ ಇದೆ, ಕಂಟ್ರೋಲ್ ಯೂನಿಟ್ ಇದೆ, PC ಅಂತ ರಿಜಿಸ್ಟರ್ ಇದೆ, MAR ಅಂತ ರಿಜಿಸ್ಟರ್ ಇದೆ, MDR ಅಂತ ರಿಜಿಸ್ಟರ್ ಇದೆ, IR ಅಂತ ರಿಜಿಸ್ಟರ್ ಇದೆ, ಅಂಡ್ N ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಇದೆ. ಈ ಎಲ್ಲಾ ರಿಜಿಸ್ಟರ್ಸ್ ಗಳು ಯಾವ ರೀತಿಯಲ್ಲಿ ಇರುತ್ತೆ? ಈಗ ನಾವು ಹಿಂದಿನ ಡಯಾಗ್ರಾಮ್ ಅಲ್ಲೇನೋ ಈ ಪ್ರೊಸೆಸರ್ ಒಳಗಡೆ ಈ ತರ ಒಂದು ಬಾಕ್ಸ್ ಗಳು ಹಾಕಿ ಅದ್ರ ಮೇಲೆ ಹೆಸರನ್ನ ಬರೆದಿ ತೋರಿಸಿದೀವಿ. ಬಟ್ ನಾನಿಲ್ಲಿ ನಿಮಗೆ ಏನನ್ನ ಮಾಡ್ತಾ ಇದ್ದೀನಿ ಅಂತಂದಾಗ, ಒಂದು ಕಂಪ್ಯೂಟರಿನ ದಿಸ್ ಇಸ್ ದ ಒಂದು 8-bit ಕಂಪ್ಯೂಟರಿನ ಒಂದು ಸರ್ಕ್ಯೂಟಿನ ಡಯಾಗ್ರಾಮ್ ಇದೆ. ನೀವು ಆ ಚಿಪ್ ಅನ್ನ ಝೂಮ್ ಮಾಡಿ, ನಿಮಗೆ ಈಗ ಝೂಮ್ ಮಾಡುವಂತಹ ಒಂದು ಪವರ್ ಇದ್ರೆ, ಲೆಟ್ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಆ ಒಂದು ಚಿಪ್ ಅನ್ನ ಝೂಮ್ ಮಾಡಿ ನೋಡಿದ್ರೆ, ನೀವು ರ್ಯಾಮ್ ನ ನೋಡಿದ್ರೆ ನೋಡಿ, ನಿಮಗೆ ರ್ಯಾಮ್ ಈ ತರ ಕಾಣ್ತಾ ಇರುತ್ತೆ. ಯಾವ ತರ ಕಾಣ್ತಾ ಇರತ್ತೆ ನೋಡಿ, ದೀಸ್ ಆರ್ ಆಲ್ ದ ಮೆಮೊರಿ ಲೊಕೇಶನ್. ಇದು ಒಂದು ಲೊಕೇಶನ್, ಇದು ಎರಡನೇ ಲೊಕೇಶನ್, ಇದು ಮೂರನೇ ಲೊಕೇಶನ್, ಇದು ನಾಲ್ಕನೇ ಲೊಕೇಶನ್, ಐದನೇ ಲೊಕೇಶನ್, ಈ ತರ ವೇರಿಯಸ್ ಮೆಮೊರಿ ಲೊಕೇಶನ್ ಇದೆ. ಅಂಡ್ ಪ್ರತಿ ಲೊಕೇಶನ್ ಅಲ್ಲೂ ನೋಡಿ, ಇಲ್ಲಿ ಒಂದಿಷ್ಟು ನಂಬರ್ಸ್ ಗಳು, ಬೈನರಿ ನಂಬರ್ಸ್ ಸ್ಟೋರ್ ಆಗಿದೆ. ಈಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೆಲ್ಲ 000 ಇದೆ. ಈ ಪ್ರತಿ ಲೊಕೇಶನ್ ಅಲ್ಲೂ ಸಹ 8 ಬಿಟ್ಸ್ ಗಳನ್ನ ಮಾತ್ರ ಈ ಒಂದು ಕಂಪ್ಯೂಟರ್ ಕೈಯಲ್ಲಿ ಮೆಮೊರಿ ಲೊಕೇಶನ್ ಒಂದು ಸಾರಿಗೆ ಒಂದು ಲೊಕೇಶನ್ ಅಲ್ಲಿ 8 ಬಿಟ್ಸ್ ಅನ್ನ ಇದು ಸೇವ್ ಮಾಡುತ್ತೆ. ಮತ್ತೆ ಒಂದು ಸಾರಿಗೆ ಯಾವುದೇ ಡೇಟಾ ಎತ್ಕೋಬೇಕು ಅಂದ್ರೆ ನಮ್ಮ ಕಂಪ್ಯೂಟರ್ ಒಂದು ಸಾರಿಗೆ 8 ಬಿಟ್ಸ್ ಗಳನ್ನ ಮೂವ್ ಮಾಡ್ತಾ ಇರತ್ತೆ, ಅಥವಾ 8 ಬಿಟ್ಸ್ ಗಳ ಮೇಲೆ ಆಪರೇಟ್ ಮಾಡ್ತಾ ಇರತ್ತೆ. ಸೊ ದಟ್ಸ್ ವೈ ಈ ಒಂದು ಕಂಪ್ಯೂಟರಿನ ವರ್ಡ್ ಲೆಂತ್ ನ ಬೆಸ್ಟ್ ಅಂತ ಹೇಳ್ತೀವಿ, 8 ಬಿಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಇರುವಂತಹ ಪ್ರೊಸೆಸರ್ ಅಲ್ಲಿ ಈ ತರ ಒಂದು ಲೊಕೇಶನ್ ಅಲ್ಲಿ 8 ಬಿಟ್ ಅಲ್ಲ, ನಿಮ್ದು 32 ಬಿಟ್ ಕಂಪ್ಯೂಟರ್ ಆಗಿದ್ರೆ 32 0 ಅನ್ನ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಇದ್ರೆ, ಮತ್ತೆ 32 0 ಅನ್ನ ಒಂದೇ ಸಾರಿ ಈ ಒಂದು ಪ್ರೊಸೆಸರ್ ರೀಡ್ ಮಾಡಿ ಒಂದೇ ಸಾರಿ ಪ್ಯಾರಲಲಿ ಆಗಿ ಅದನ್ನ ರೈಟ್ ಮಾಡುವಂತಹ ಕೆಪಾಸಿಟಿ ಇದ್ರೆ, ಅಂತಹ ಒಂದು ಪ್ರೊಸೆಸರ್ಸ್ ಗಳಿಗೆ ನಾವು 32 ಬಿಟ್ ಕಂಪ್ಯೂಟರ್ಸ್. ಅದೇ ತರ 64 ಬಿಟ್ ಅಲ್ಲಿ ಈ ಪ್ರತಿಯೊಂದು ಲೊಕೇಶನ್ ಅಲ್ಲೂ 64 ಬಿಟ್ ಗಳನ್ನ ನಾವು ಸ್ಟೋರ್ ಮಾಡಬಹುದು. ಮತ್ತೆ ಒಂದೇ ಸಾರಿಗೆ ಈ ಒಂದು ಪ್ರೊಸೆಸರ್ ಏನ್ ಮಾಡಬಹುದು ಅಂತಂದಾಗ 64 ಬಿಟ್ ಅನ್ನ ರೀಡ್ ಮಾಡಬಹುದು ಮತ್ತೆ ರೈಟ್ ಮಾಡಬಹುದು. ಇಲ್ಲಿ ನಾನು ನಿಮಗೆ ಫಸ್ಟ್ ಇದರ ಒಂದು ಥಿಂಗ್ ಅನ್ನ ಹೇಳ್ತೀನಿ ನೋಡಿ. ಈಗ ಈ ರ್ಯಾಮ್ ಯೂನಿಟ್ ಅನ್ನ ನೀವು ಆ ರ್ಯಾಮ್ ಚಿಪ್ ಅನ್ನ ನೋಡಿದ್ರಲ್ಲ, ಆ ರ್ಯಾಮ್ ಚಿಪ್ ಒಳಗಡೆ ಈ ತರ ಲೊಕೇಶನ್ಸ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಮೆಮೊರಿ ಲೊಕೇಶನ್ ಇದ್ರೆ ಇದ್ರ ಒಳಗಡೆ ಇರುವಂತಹ ಪ್ರತಿಯೊಂದು ಸೆಲ್ಸ್ 8 ಬಿಟ್ ಇದೆ ಅಂದ್ರೆ 8 ಬಿಟ್ಟಿಗೂ ಒಂದೊಂದು ಟ್ರಾನ್ಸಿಸ್ಟರ್ ಇರುತ್ತೆ. ಆ ಒಂದೊಂದು ಟ್ರಾನ್ಸಿಸ್ಟರ್ ಇನ ಸರ್ಕ್ಯೂಟ್ ಇರುತ್ತೆ. ನೀವು ಅಗೈನ್ ನಿಮ್ಮ ಹಿಂದಿನ ಸೆಮಿಸ್ಟರ್ ನ ಬುಕ್ ಅನ್ನ ಓದಿದ್ರೆ ನಿಮಗಲ್ಲಿ ಮೆಮೊರಿ ಸರ್ಕ್ಯೂಟ್ಸ್ ಗಳು ಯಾವ ರೀತಿಯಲ್ಲಿ ಇರುತ್ತೆ, ಒಂದೊಂದು ಬಿಟ್ಟಿಗೂ ಯಾವ ತರ ಸರ್ಕ್ಯೂಟ್ ಇದೆ ಅಂತ ಕಾಣುತ್ತೆ. ನಾವು ಈಗ ಅಲ್ಲಿಗೆ ಹೋಗೋದಿಲ್ಲ, ಬಟ್ ನಾವು ಮೆಮೊರಿಯನ್ನ ಈ ರೀತಿಯಲ್ಲಿ ನೋಡ್ತೀವಿ. ಸೊ ಈಗ ಆಲ್ರೆಡಿ ನಾವು ಫಸ್ಟ್ ಸೆಷನ್ ಅಲ್ಲಿ ಹೇಳಿದೀವಿ, ಏನು ಮೆಮೊರಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಸೆಮಿಕಂಡಕ್ಟರ್ ಸೆಲ್ಸ್ ಅಥವಾ ಅರೇ ಆಫ್ ಸೆಮಿಕಂಡಕ್ಟರ್ ಸೆಲ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಮತ್ತೆ ಪ್ರತಿಯೊಂದು ಲೊಕೇಶನ್ ಗೆ ಇದಕ್ಕೊಂದು ಅಡ್ರೆಸ್ ಇರುತ್ತೆ ಅಂತ ಹೇಳಿದೀವಿ. ಸೊ ದಿಸ್ ಈಸ್ ದ ರ್ಯಾಮ್. ನಿಮಗೆ ರ್ಯಾಮ್ ಅನ್ನ ನೀವು ಈ ರೀತಿಯಲ್ಲಿ ವಿಜುವಲೈಸ್ ಮಾಡ್ಬೋದು. ಅಂಡ್ ಈ ಪಾರ್ಟ್ ಏನು ಸರ್ ಅಂತಂದಾಗ ನೋಡಿ, ಇದಿಷ್ಟು ನಿಮ್ಮ ALU, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ನಾನು ಇಲ್ಲಿ ಬರ್ದಿದ್ದೀನಿ, ತೋರಿಸಿದ್ದೀನಿ ನಿಮಗೆ. ಇದು ALU. ಈ ALU ಒಳಗಡೆ ನೋಡಿ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ALU ಪರ್ಫಾರ್ಮ್ಸ್ ವೇರಿಯಸ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಆಪರೇಷನ್ಸ್ ಅಂತ. ಆ ಆಪರೇಷನ್ಸ್ ಗಳನ್ನ ಮಾಡೋದಕ್ಕೆ ನಿಮಗೆ ಗೇಟ್ಸ್ ಗಳು ಬೇಕು. ಈ ಗೇಟ್ ಗಳು ನೋಡಿ, ಇಲ್ಲಿ ಬರೇ ಇದೆ ಕಾಣ್ತಾ ಇರೋದು ಈ ತರ ಸಿಂಬಲ್ಸ್ ಗಳು. ಈ ತರ ಸಿಂಬಲ್ಸ್ ಇರಲ್ಲ, ಪ್ರತಿಯೊಂದು ಗೇಟಿಗೂ ಅದರದೇ ಆದಂತಹ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ಸ್ ಇರುತ್ತೆ. ಆ ಸರ್ಕ್ಯೂಟ್ಸ್ ಗಳು ಈ ಗೇಟ್ ಅನ್ನ ರಿಪ್ಲೇಸ್ ಮಾಡುತ್ತೆ. ಇಲ್ಲಿ ನಾವು ಡೈರೆಕ್ಟ್ಲಿ ಆಗಿ ಆ ಸರ್ಕ್ಯೂಟ್ಸ್ ಗಳನ್ನ ಹಾಕ್ಬಿಟ್ರೆ ವಿ ಕೆನಾಟ್ ಕವರ್ ಇಟ್ ಇನ್ ಒನ್ ಡಯಾಗ್ರಾಮ್. ಬರೆಯೋದಕ್ಕೆ ನಮಗೆ ಕಷ್ಟ ಆಗತ್ತೆ. ಸೊ ದಟ್ಸ್ ವೈ ಈ ಒಂದು ಸಿಂಬಲ್ಸ್ ಗಳನ್ನ ನಮಗೆ ಮಾಡಿಟ್ಟಿದ್ದಾರೆ.
ಫಾರ್ ಎಕ್ಸಾಂಪಲ್ ಆರ್ ಗೇಟ್ ಅಂತಂದಾಗ ಆರ್ ಗೇಟ್ ರಿಯಲ್ ಆಗಿ ಹೆಂಗಿರತ್ತೆ, ಈ ತರ ಇರತ್ತಾ? ಇಲ್ಲ, ಆರ್ ಗೇಟ್ ಅನ್ನ ನಾವು ಟ್ರಾನ್ಸಿಸ್ಟರ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಸರ್ಕ್ಯೂಟ್ ಅನ್ನ ಮಾಡಬಹುದು, ಆರ್ ಆಪರೇಷನ್ ಅನ್ನ ಮಾಡುವಂತಹ ಒಂದು ಡಿಜಿಟಲ್ ಸರ್ಕ್ಯೂಟ್ ಅನ್ನ ಮಾಡಬಹುದು. ಆ ಸರ್ಕ್ಯೂಟ್ ಇಲ್ಲಿರುತ್ತೆ, ಬಟ್ ಆ ಒಂದು ಸರ್ಕ್ಯೂಟ್ ಅನ್ನೆಲ್ಲ ಬರೆದ್ರೆ ನಮಗೆ ಜಾಗ ಸಾಲಲ್ಲ. ಮತ್ತೆ ನಾವು ಬರೆಯೋಬೇಕಾದ್ರೆ ಎಫಿಷಿಯಂಟ್ ಆಗಿ ನಾವು ಬರೆಯೋದಕ್ಕೆ, ಬೇಗ ಬರೆಯೋದಕ್ಕೆ ನಾವು ಈ ತರ ಸಿಂಬಲ್ಸ್ ಗಳನ್ನ ಮಾಡಿಟ್ಟಿದ್ದಾರೆ, ಗೇಟ್ಸ್ ಗಳು. ಸೊ ಎನಿವೇ ಫೈನ್, ಯು ಕ್ಯಾನ್ ಸಿ, ನೀವು ಇನ್ಮೇಲೆ ಪ್ರತಿಯೊಂದು ಗೇಟ್ಸ್ ಗಳ ಒಂದು ಅದರ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಹೆಂಗಿರುತ್ತೆ ಅಂತ ನೀವು ನೋಡಿ. ದಟ್ ಈಸ್ ಒನ್ ಆಕ್ಟಿವಿಟಿ ಯು ಕ್ಯಾನ್ ಟೇಕ್ ಫ್ರಮ್ ದಿಸ್ ಸೆಷನ್. ಸೊ ದಿಸ್ ಈಸ್ ದ ALU ಪಾರ್ಟ್. ಈ ALU ಏನನ್ನ ಮಾಡುತ್ತೆ? ಅಡಿಷನ್ ಅನ್ನ ಮಾಡುತ್ತೆ. ನೋಡಿ, ಅಡಿಷನ್ ಮಾಡೋದಕ್ಕೆ ಇಲ್ಲಿ ಇದರಲ್ಲಿ ಆಡರ್ ಸರ್ಕ್ಯೂಟ್ ಇದೆ, ಮೀನ್ಸ್ ಆಡ್ ಮಾಡುವಂತಹ ಒಂದು ಗೇಟ್ ಇದೆ. ಅದೇ ರೀತಿಯಲ್ಲಿ ಇಟ್ ಪರ್ಫಾರ್ಮ್ಸ್ ವೇರಿಯಸ್ ಲಾಜಿಕಲ್ ಆಪರೇಷನ್ಸ್ ಲೈಕ್ AND OR XOR, ಈ ತರ ವೇರಿಯಸ್ ಆಪರೇಷನ್ಸ್ ಗಳನ್ನ ಮಾಡಬಹುದು. ಅದಾದ್ಮೇಲೆ ದಿಸ್ ಈಸ್ ದ ಕಂಟ್ರೋಲ್ ಯೂನಿಟ್. ನೋಡಿ, ಕಂಟ್ರೋಲ್ ಯೂನಿಟ್ ಇನ ಸರ್ಕ್ಯೂಟ್ಸ್ ಗಳು ನೋಡಿ ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿ ಕಂಟ್ರೋಲ್ ಸಿಗ್ನಲ್ಸ್ ಗಳನ್ನ ಕೊಡುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಮುಂದೆ ಮಾತಾಡೋಣ, ಈಗ ಜಾಸ್ತಿ ಮಾತಾಡೋದು ಬೇಡ. ಬಟ್ ಇಲ್ಲಿ ನಾನು ನಿಮಗೆ ತೋರ್ಸಕೊಟ್ಟಿರೋದು ಏನು ಅಂತಂದಾಗ, ನಾವು ಕಂಪ್ಯೂಟರಿನ ಪ್ರೊಸೆಸರಿನ ಚಿಪ್ ಅಲ್ಲಿ ALU ನೋಡಿ, ದಿಸ್ ಈಸ್ ALU, ಈ ಹೋಲ್ ಯೂನಿಟ್ ALU, ಇದು ಹೋಲ್ ಯೂನಿಟ್, ಇದು ಕಂಟ್ರೋಲ್ ಯೂನಿಟ್. ಈ ALU ಮತ್ತೆ ಕಂಟ್ರೋಲ್ ಯೂನಿಟ್ ಗಳ ಜೊತೆಗೆ ನಮ್ಮ ಪ್ರೊಸೆಸರ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಇದೆ ಅಂತ ಹೇಳಿದ್ವಲ್ಲ, ಆ ಒಂದು ರಿಜಿಸ್ಟರ್ಸ್ ಸಹ ಮೆಮೊರಿ ಅಂತಾನೆ ಹೇಳಿದ್ವಿ, ಫಾಸ್ಟರ್ ಮೆಮೊರಿ ಅಂತ ಹೇಳಿದ್ವಿ. ಈಗ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರಿಜಿಸ್ಟರ್ಸ್ ಅಂತ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇರುವಂತಹದ್ದು ದಿಸ್ ಈಸ್ ಅನ್ IR ರಿಜಿಸ್ಟರ್, ಇನ್ಸ್ಟ್ರಕ್ಷನ್ ರಿಜಿಸ್ಟರ್. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಲ್ಲಿ ಯಾವುದೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಇನ್ಸ್ಟ್ರಕ್ಷನ್ ಕೋಡ್ ಯಾವ್ದ್ರಲ್ಲಿ ಇರುತ್ತೆ? IR ರಿಜಿಸ್ಟರ್ ಒಳಗಡೆ ಇರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರುವಂತಹದ್ದು ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್. ಈ ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ಏನಿರುತ್ತೆ? ಈ ಮೆಮೊರಿಯಲ್ಲಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದು ಎಕ್ಸಿಕ್ಯೂಟ್ ಆಗಬೇಕು ಅನ್ನುವಂತಹ ಅಡ್ರೆಸ್ ಏನಾಗಿರುತ್ತೆ? ಪ್ರೋಗ್ರಾಮ್ ಕೌಂಟರ್ ರಿಜಿಸ್ಟರ್ ಒಳಗಡೆ ಇರುತ್ತೆ. ಅದೇ ರೀತಿಯಲ್ಲಿ ನೋಡಿ, ದೇರ್ ಆರ್ ವೇರಿಯಸ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಇದೆ. ನಾನು ಇನ್ನೊಂದ್ ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಇದನ್ನ. ಓಕೆ, ಇದು ಫುಲ್ ಝೂಮ್ ಅಲ್ಲಿ ಇದೆ. ಎನಿವೇ, ಸೊ ನೋಡಿ, ಇದೆಲ್ಲ R1, R2, R3, R4 ಅನ್ನುವಂತಹ ಜನರಲ್ ಪರ್ಪಸ್ ರಿಜಿಸ್ಟರ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೆಂಪ್ ಅಂತ ಒಂದು ರಿಜಿಸ್ಟರ್ ಇದೆ. ಸೊ ದಿಸ್ ಆರ್ ಆಲ್ ದ ಜನರಲ್ ಪರ್ಪಸ್ ರಿಜಿಸ್ಟರ್. ಅದೇ ರೀತಿಯಲ್ಲಿ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಎಲ್ಲಿದೆ ನೋಡಿ, ಯಾವುದೇ ನಮ್ಮ ಪ್ರೊಸೆಸರಿಗೆ ಮೆಮೊರಿಯಿಂದ ಏನೇ ಡೇಟಾ ಬೇಕು ಅಂದ್ರೂ ಯಾವ ರಿಜಿಸ್ಟರ್ ಇಂದ ಬೇಕು? ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಇಂದ. ಅದು ಮೆಮೊರಿ ಅಡ್ರೆಸ್ ರಿಜಿಸ್ಟರ್ ಒಳಗಡೆ ಆ ಒಂದು ಲೊಕೇಶನ್ ಅಡ್ರೆಸ್ ಹಾಕಿದ್ರೆ ಮಾತ್ರ ಏನ್ ಬರುತ್ತೆ ನಮಗೆ? ಪ್ರೊಸೆಸರ್ಗೆ ಆ ಒಂದು ಡೇಟಾ ಬರುತ್ತೆ. ಸೊ ಮೆಮೊರಿ ಅಡ್ರೆಸ್ ರಿಜಿಸ್ಟರ್, ಇಟ್ ಕಂಟೈನ್ಸ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಟು ಬಿ ಆಕ್ಸೆಸ್. ಈ ಒಂದು ರಿಜಿಸ್ಟರ್, ದಿಸ್ ಇಸ್ ದ MAR ರಿಜಿಸ್ಟರ್. ಈ ಎಲ್ಲಾ ರಿಜಿಸ್ಟರ್ಸ್ ಗಳನ್ನ ನೋಡಿ, ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ನಾನು ಇಲ್ಲಿ ತಗೊಂಡಿರುವಂತಹ ಈ ಡಯಾಗ್ರಾಮ್ ಅಥವಾ ಈ ಒಂದು ಕಂಪ್ಯೂಟರಿನ ವರ್ಡ್ ಲೆಂತ್ ಎಷ್ಟು? 8 ಬಿಟ್. ವರ್ಡ್ ಲೆಂತ್ 8 ಬಿಟ್ ಅಂದ್ರೆ ಅರ್ಥ ಏನು? ಪ್ರತಿಯೊಂದು ಮೆಮೊರಿ ಲೊಕೇಶನ್ ಲೆಂತ್ ಎಷ್ಟಿರುತ್ತೆ? ಅದ್ರೊಳಗಡೆ 8 ಬಿಟ್ ಅನ್ನ ಸೇವ್ ಮಾಡಬಹುದು. ಮತ್ತೆ ನೀವು ಇಲ್ಲಿ ಈ ಪ್ರತಿಯೊಂದು ರಿಜಿಸ್ಟರಿನ ಸೈಜ್ ನೋಡಿ, ಈ ಪ್ರತಿಯೊಂದು ರಿಜಿಸ್ಟರಿನ ಸೈಜು ಸಹ 8 ಬಿಟ್ ಇರುತ್ತೆ. ಯಾಕೆ ಅಂತಂದಾಗ, ನಮ್ಮ ಪ್ರೊಸೆಸರ್ ಒಂದು ಸಾರಿಗೆ ಎಷ್ಟು ಗ್ರೂಪ್ ಆಫ್ ಬಿಟ್ಸ್ ಗಳನ್ನ ಪ್ರೊಸೆಸ್ ಮಾಡುವಂತಹ ಕೆಪಾಸಿಟಿ ಇದೆ ಈ ಪ್ರೊಸೆಸರಿಗೆ? 8 ಬಿಟ್ ಇದೆ. ಸೊ ದಟ್ಸ್ ವೈ 8 ಬಿಟ್ ಅನ್ನ ಒಂದು ಸಾರಿಗೆ ಈ ಮೆಮೊರಿ ಲೊಕೇಶನ್ ಅಂತ ಎತ್ಕೊಂತು ಅಂತಂದ್ರೆ, ಆ ಒಂದು 8 ಬಿಟ್ ನ ಅದು ಎಲ್ಲಾದ್ರೂ ಇಟ್ಕೋಬೇಕಲ್ಲ, ಸ್ಟೋರ್ ಮಾಡ್ಬೇಕಲ್ಲ. ಸೊ ಆ ರಿಜಿಸ್ಟರ್ಸ್ ಎಷ್ಟು ಬಿಟ್ ಇರಬೇಕು? 8 ಬಿಟ್ ಇರಬೇಕು. ಸೊ ದಟ್ಸ್ ವೈ ಇಲ್ಲಿರುವಂತಹ ಎಲ್ಲಾ ರಿಜಿಸ್ಟರ್ಸ್ ಗಳು 8 ಬಿಟ್ ಇದೆ. ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ದ ವರ್ಡ್ ಲೆಂತ್ ಆಫ್ ಎ ಕಂಪ್ಯೂಟರ್. ಸೊ ಎಸ್ ಸ್ಟೂಡೆಂಟ್ಸ್, ಫಾಲೋ ಮಾಡ್ತಾ ಇದ್ದೀರಾ? Yes, sir. Yes, sir. Okay, let's move on. Move ಆಗ್ಬೋದಾ? Yes, sir. Okay. So ಈ ಒಂದು ಕಂಪ್ಯೂಟರ್, ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಕಾಟ್ CPU 8-bit ಕಂಪ್ಯೂಟರ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ನಿಮ್ಮ ಕಂಪ್ಯೂಟರ್ಗಳು 8 ಬಿಟ್ ಆಗಿರೋದಿಲ್ಲ, 32 ಬಿಟ್ ಇರಬಹುದು ಅಥವಾ 64 ಬಿಟ್ ಇರಬಹುದು. ಅದರ ಅರ್ಥ ಏನು ಅಂತ ಈಗ ಆಲ್ರೆಡಿ ನಿಮಗೆ ನಾನಿಲ್ಲಿ ಹೇಳಿದ್ದೀನಿ. ಸೊ ಈಗ ನಿಮಗೊಂದು ಐಡಿಯಾ ಬರ್ತಾ ಇದೆ. ಈಗ ನಾವಿಲ್ಲಿ ಹಿಂದೆ ಓಕೆ, ಸೊ ಇಲ್ಲಿ ನಾವು ಹೇಳಿದ್ವಿ ಏನಂತ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಇದೆ ಅಂತ. IR, MAR, MDR, PC ಅಂಡ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನಾವು ಬಾಕ್ಸ್ ಆಗಿ ತೋರಿಸಿದೀವಿ. ಅದೇ ಈ ಡಯಾಗ್ರಾಮ್ ಅಲ್ಲಿ ನಾವು ಆಕ್ಚುಲಿ ಆಗಿ ಒಂದು ಚಿಪ್ ಒಳಗಡೆ ನಾವು ಫೋಕಸ್ ಮಾಡಿದ್ರೆ ಯಾವ ರೀತಿಯಲ್ಲಿ ಅದರ ಸರ್ಕ್ಯೂಟ್ಸ್ ಗಳು, ರಿಜಿಸ್ಟರ್ಸ್ ಗಳು ಕಾಣುತ್ತೆ ಅನ್ನೋದನ್ನ ನಾವು ಈ ಒಂದು ಮಾಡೆಲ್ ಮೂಲಕ ನಿಮಗೆ ಇಮ್ಯಾಜಿನೇಷನ್ ಗೆ ತೋರಿಸ್ತಾ ಇದ್ದೀವಿ. ಎಸ್, ದಿಸ್ ಡಯಾಗ್ರಾಮ್ ಇಸ್ ನಾಟ್ ಫಾರ್ ಎಕ್ಸಾಮ್. ಯಾರು ಹೆದರಬೇಡಿ. ಇದಿದೆ, ಈ ಡಯಾಗ್ರಾಮ್ ಇದೆ, ದಿಸ್ ಡಯಾಗ್ರಾಮ್ ಇದೆ.
ಆದರೆ ಇದನ್ನ ನಾನು ನಿಮಗೆ ಇನ್ಕ್ಲೂಡ್ ಮಾಡಿ ಇಲ್ಲಿ ತೋರಿಸ್ತಾ ಇರುವಂತಹದ್ದು ನಿಮಗೆ ಒಂದು ಕಂಪ್ಯೂಟರಿನ ಒಳಗಡೆ ಯಾವ ರೀತಿಯಲ್ಲಿ ಫಿಸಿಕಲಿ ಆಗಿ ಈ ರಿಜಿಸ್ಟರ್ಸ್ ಗಳು ಇರುತ್ತೆ, ಯಾವ ರೀತಿಯಲ್ಲಿ ಸರ್ಕ್ಯೂಟ್ಸ್ ಗಳು ಇರುತ್ತೆ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಬರೋದಕ್ಕೋಸ್ಕರ ನಾನು ನಿಮಗೆ ಈ ತರ ತೋರಿಸ್ತಾ ಇದ್ದೀನಿ. So this is actually how a computer processor looks like. This is how RAM looks like. This is how your processor looks like, and this is how your registers looks like. So let's move on. We have discussed about the role of various registers. Registers ಗಳ ರೋಲ್ ಅನ್ನ ನಾವು ಮಾತಾಡಾಯ್ತಲ್ಲ. ಈಗ ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಅಂತಂದಾಗ, ಈಗ ನನ್ನ ಕಂಪ್ಯೂಟರ್ ಇವನು ಅಂದ್ರೆ ಕಂಪ್ಯೂಟರ್ ಅಂದ್ರೆ ನಾನು ಇಲ್ಲಿ ಕಂಪ್ಯೂಟರ್ ಅಂತಂದಾಗ ಪ್ರೊಸೆಸರ್ ಅಂತ ಅರ್ಥ ಮಾಡ್ಕೊಂತಾ ಇರ್ಬೇಕು ನೀವು. ನಮ್ಮ ಪ್ರೊಸೆಸರ್ ಮತ್ತೆ ಮೆಮೊರಿ ಇದು ಎರಡರ ಮಧ್ಯ ಕನೆಕ್ಷನ್ಸ್ ಹೆಂಗಿರುತ್ತೆ, ಇದು ಎರಡು ಯಾವ ರೀತಿಯಲ್ಲಿ ಇಂಟರಾಕ್ಷನ್ಸ್ ಅನ್ನ ಮಾಡತ್ತೆ. ನಾನು ಇಲ್ಲಿ ಅರ್ಧ ಕಟ್ ಮಾಡಿದೀನಿ. ಎನಿವೇ ಪ್ರೊಸೆಸರ್ ಅಂದ್ರೆ ಇದ್ರಲ್ಲಿ ಕಂಟ್ರೋಲ್ ಯೂನಿಟ್ ಆಯ್ತು, ಆ ಕಡೆ ಎಲ್ ಯೂನಿಟ್ ಆಯ್ತು. ಈಗ ಎಷ್ಟು ಸೇರಿದ್ರೆ ಪ್ರೊಸೆಸರ್, ಈ ಪ್ರೊಸೆಸರ್ ಈ ಮೆಮೊರಿ ಜೊತೆ ಯಾವ ರೀತಿಯಲ್ಲಿ ಇಂಟರಾಕ್ಷನ್ಸ್ ಗಳನ್ನ ಮಾಡತ್ತೆ, ಯಾವ ರೀತಿಯಲ್ಲಿ ಅದು ರಿಕ್ವೆಸ್ಟ್ ಅನ್ನ ಕಳಿಸುತ್ತೆ, ಮತ್ತೆ ಯಾವ ರೀತಿಯಲ್ಲಿ ಇದು ಎರಡರ ಮಧ್ಯೆ ಕನೆಕ್ಷನ್ಸ್ ಇದೆ ಅನ್ನೋದನ್ನ ನಾವು ಈ ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಬಿಟ್ವೀನ್ ದ ಪ್ರೊಸೆಸರ್ ಅಂಡ್ ಮೆಮೊರಿ, ಪ್ರೊಸೆಸರ್ ಮತ್ತೆ ಮೆಮೊರಿ ಮಧ್ಯ ಆಗುವಂತಹ ಇಂಟರಾಕ್ಷನ್ಸ್ ಗಳ ಆಪರೇಷನ್ ಕಾನ್ಸೆಪ್ಟ್ಸ್ ಗಳು ಏನೇನು ಅನ್ನೋದನ್ನ ಈ ಒಂದು ಬೇಸಿಕ್ ಆಪರೇಷನಲ್ ಕಾನ್ಸೆಪ್ಟ್ಸ್ ಅನ್ನುವಂತಹ ಒಂದು ಟಾಪಿಕ್ ಅಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. So you can see here the first. ಈಗ ನಾವಿಲ್ಲಿ ಸ್ಟೆಪ್ಸ್ ಗಳನ್ನ ಹೇಳ್ತಾ ಹೋಗ್ತೀವಿ. ಒಂದು ಪ್ರೋಗ್ರಾಮ್ ಅಂತ ಇದೆ ಅಂತಂದಾಗ ಆ ಒಂದು ಪ್ರೋಗ್ರಾಮ್ ಅನ್ನ ನಾನು ಟೈಪ್ ಮಾಡಿ ಸಿಸ್ಟಮ್ ಒಳಗಡೆ ಅದು ಎಕ್ಸಿಕ್ಯೂಟ್ ಮಾಡಿದಾಗ ಒಳಗಡೆ ನಮ್ಮ ಪ್ರೊಸೆಸರಿನ ಚಿಪ್ ಒಳಗಡೆ ಏನೇನೆಲ್ಲ ಕೆಲಸಗಳು ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಸ್ಟೂಡೆಂಟ್ಸ್, ಸ್ಟೆಪ್ 1 ಏನು? ಸ್ಟೆಪ್ 1 ಮೊದಲು ನಾವು ಏನ್ ಮಾಡ್ಬೇಕು, ನನ್ನ ಸಿಸ್ಟಮ್ಗೆ ನನ್ನ ಕಂಪ್ಯೂಟರ್ ಅಲ್ಲಿ ನಾನು ಮೊದಲು ಅದು ಏನೇ ಕೆಲಸ ಮಾಡಕ್ ಹೇಳ್ಬೇಕು ಅಂದ್ರು ಅದಕ್ಕೆ ನಾನು ಪ್ರೋಗ್ರಾಮ್ ಅನ್ನ ಬರೀಬೇಕು. ಎಸ್, ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಬ್ಲಾಕ್ ಇದ್ರಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಪ್ರೋಗ್ರಾಮ್ ಐ ಹ್ಯಾವ್ ರಿಟನ್ ಫಾರ್ ದಿಸ್ ಕಂಪ್ಯೂಟರ್. ಈ ಕಂಪ್ಯೂಟರ್ಗೆ ಈ ಪ್ರೋಗ್ರಾಮ್ ಅನ್ನ ಬರೆದಿದ್ದೀನಿ. ಇದನ್ನ ನಾನು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಬರೆದಿದ್ದೀನಿ. ನೀವು ಪ್ರೋಗ್ರಾಮ್ಗಳನ್ನ ಬರೆಯಬೇಕಾದ್ರೆ ನಾರ್ಮಲಿ ಆಗಿ ಯಾವ್ದಾದ್ರು ಬರೆದಿರ್ತೀರಾ, ಸಿ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಅಥವಾ ಜಾವಾ ಲ್ಯಾಂಗ್ವೇಜ್ ಅಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ. ಅದರ ಸಿಂಟ್ಯಾಕ್ಸ್ ಬೇರೆ ತರ ಇರುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಸಿಂಟ್ಯಾಕ್ಸ್ ನೋಡಿ ಈ ತರ ಇದೆ. ದಿಸ್ ಇಸ್ ದ ಲ್ಯಾಂಗ್ವೇಜ್. ಇದು ಒಳಗಡೆ ಇದು ಏನ್ ಮಾಡ್ತಿದೀವಿ ಅಂತ ತಲೆ ಕೆಡಿಸ್ಕೊಬೇಡಿ. ಬಟ್ ದಿಸ್ ಇಸ್ ಎ ಪ್ರೋಗ್ರಾಮ್. ಇದು ಒಂದು ಇನ್ಸ್ಟ್ರಕ್ಷನ್, ಇದು ಒಂದು ಇನ್ಸ್ಟ್ರಕ್ಷನ್, ಇದು ಒಂದು ಇನ್ಸ್ಟ್ರಕ್ಷನ್. ಸೊ ಈ ಪ್ರೋಗ್ರಾಮ್ ಅಲ್ಲಿ ಎಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ? 3 ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಮೊದಲನೇ ಸ್ಟೆಪ್ ಏನು? ನನ್ನ ಕಂಪ್ಯೂಟರ್ ಅಲ್ಲಿ ನಾನು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್, ನಾನು ನನ್ನ ಪ್ರೋಗ್ರಾಮ್ ಅನ್ನ ಮೆಮೊರಿ ಒಳಗಡೆ ಸ್ಟೋರ್ ಮಾಡಬೇಕು. ಯಾವ್ದನ್ನ ಯೂಸ್ ಮಾಡ್ಕೊಂಡು? ಇನ್ಪುಟ್ ಯೂನಿಟ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ನಾನು ಇನ್ಪುಟ್ ಯೂನಿಟ್ ಅಂದ್ರೆ ಏನು? ಕೀಬೋರ್ಡ್ ಅಲ್ಲಿ ಈ ಪ್ರೋಗ್ರಾಮ್ ಅನ್ನ ಫಸ್ಟ್ ಬರದೆ ಡೇಟಾ R1 ಸ್ಪೇಸ್ 2, ಡೇಟಾ R2 ಸ್ಪೇಸ್ 3, ಆಡ್ R1, R2 ಅಂತ ಈ ಪ್ರೋಗ್ರಾಮ್ ಅನ್ನ ಬರ್ದೆ. ಸೊ ಅಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ? ಪ್ರೋಗ್ರಾಮ್ ಬರ್ದೆ. ಪ್ರೋಗ್ರಾಮ್ ಬರ್ದಾದ್ಮೇಲೆ ನಿಮ್ಮ ಮೆಮೊರಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪ್ರೋಗ್ರಾಮ್ ಅನ್ನ ಇದು ಇದೇ ತರ ಸ್ಟೋರ್ ಮಾಡಕ್ಕಾಗತ್ತ ಕಂಪ್ಯೂಟರ್ ಅಲ್ಲಿ? ಇಲ್ಲ. ಸೊ ಅದು ಏನಾಗಿ ಕನ್ವರ್ಟ್ ಆಗ್ಬೇಕು? ಝೀರೋಸ್ ಅಂಡ್ ಒನ್ಸ್ ಆಗಿ ಕನ್ವರ್ಟ್ ಆಗ್ಬೇಕು. ಸೊ ಈ ಝೀರೋಸ್ ಅಂಡ್ ಒನ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸನ ನೀವು ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವಂತಹ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವಂತಹ ಪ್ರೋಗ್ರಾಮಿನ ಇನ್ಸ್ಟ್ರಕ್ಷನ್ಸ್ ಗಳನ್ನ ಈ ಒಂದು ಮೆಷಿನ್ ಲ್ಯಾಂಗ್ವೇಜ್, ಇದನ್ನ ನಾವೇನಂತ ಕರಿತೀವಿ? ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಝೀರೋಸ್ ಅಂಡ್ ಒನ್ಸ್ ಈ ತರ ಕನ್ವರ್ಟ್ ಮಾಡುವಂತಹ ಕೆಲಸನ ಯಾರು ಮಾಡ್ತಾರೆ ಅಂತಂದಾಗ, ಈ ಕೆಲಸನ ಮಾಡೋದಕ್ಕೆ ಅದಕ್ಕೂ ಸಹ ಸಾಫ್ಟ್ವೇರ್ಸ್ ಇದೆ. ಆ ಸಾಫ್ಟ್ವೇರ್ಸ್ ಗಳನ್ನ ನಾವು ಕಂಪೈಲರ್ಸ್ ಅಂತ ಕರಿತೀವಿ, ಅಸೆಂಬ್ಲರ್ಸ್ ಅಂತ ಕರಿತೀವಿ, ಎಕ್ಸೆಟ್ರಾ. ಸೊ ನಾನು ಒಂದು ಸಿ ಪ್ರೋಗ್ರಾಮ್ ಅನ್ನ ಬರೆದು ಅದನ್ನ ನಾನು ಕಂಪೈಲರ್ ಕೊಟ್ರೆ ಕಂಪೈಲರ್ ನನಗೆ ಈ ತರ ಝೀರೋಸ್ ಅಂಡ್ ಒನ್ಸ್ ಅನ್ನ ಕೊಡುತ್ತೆ. ಇದನ್ನ ನಾವು ಆಬ್ಜೆಕ್ಟ್ ಕೋಡ್ ಅಂತ ಕರಿಬಹುದು, ಮೆಷಿನ್ ಕೋಡ್ ಅಂತ ಕರಿಬಹುದು, ಅಥವಾ ಇದನ್ನ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರುವಂತಹ ಕೋಡ್ ಅಂತ ಕರಿಬಹುದು. Okay, so first step ಏನು? What is the first step? Programs are stored in the memory through input units. ಈಗ ನೋಡಿ, ನಾನು ಈ ಪ್ರೋಗ್ರಾಮ್ ಅನ್ನ ಬರ್ದೆ. ಪ್ರೋಗ್ರಾಮ್ ಅನ್ನ ಬರ್ದಾದ್ಮೇಲೆ ಅದನ್ನ ಕಂಪೈಲ್ ಮಾಡಿದಾಗ ಈ ತರ ಝೀರೋಸ್ ಅಂಡ್ ಒನ್ಸ್ ಆಯ್ತು. ಝೀರೋಸ್ ಅಂಡ್ ಒನ್ಸ್ ಆಗಿ ಕನ್ವರ್ಟ್ ಆಯ್ತು. ಈಗ ಈ ಝೀರೋಸ್ ಅಂಡ್ ಒನ್ಸ್ ಅನ್ನ ನಾನು ಈ ಝೀರೋಸ್ ಅಂಡ್ ಒನ್ಸ್ ಅನ್ನ ಎಲ್ಲಿ ಸ್ಟೋರ್ ಮಾಡಬೇಕು? ಈ ಮೆಮೊರಿ ಲೊಕೇಶನ್ಸ್ ಗಳಲ್ಲಿ ಸ್ಟೋರ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಫಾರ್ ಎಕ್ಸಾಂಪಲ್, ನಾನೀಗ ಇದನ್ನ ಝೂಮ್ ಮಾಡಿ ನೋಡ್ತೀನಿ. ನಾನು ಇನ್ನೂ ಇದನ್ನ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡಿಲ್ಲ. ನೀವು ನೋಡಬಹುದು, ಏನನ್ನ ನೋಡ್ಬೋದು ಈಗ? ಇಲ್ಲೆಲ್ಲ ಝೀರೋಸ್ ಇದೆ ಈ ಮೆಮೊರಿ ಲೊಕೇಶನ್ ಅಲ್ಲಿ. ನೋಡಿ, ಇದೆಲ್ಲ 0 0 0 0 0 0 ಇದೆ.
ಫುಲ್ 0 ಅಂತಾನೆ ಇದೆ. ಅಂದ್ರೆ ಏನು, ನಾವಿನ್ನು ಈ ಒಂದು ಮೆಷಿನ್ ಲ್ಯಾಂಗ್ವೇಜ್ ನಾವು ಬರೆದಿರುವಂತಹ ಪ್ರೋಗ್ರಾಮ್ ಇಂದ ಕನ್ವರ್ಟ್ ಆಗಿದೆಯಲ್ಲ, ಇದನ್ನು ನಾವಿನ್ನು ಫಸ್ಟ್ ಅದನ್ನ ಲೋಡ್ ಮಾಡಬೇಕು. ಇದು ಎಕ್ಸಿಕ್ಯೂಟ್ ಆಗಬೇಕು ಈ ಪ್ರೋಗ್ರಾಮ್ ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಇದನ್ನ ನಾನು ಮೆಮೊರಿಗೆ ಲೋಡ್ ಮಾಡಬೇಕು. So that is what the first sorry, God. One second. One second. Yes, any doubts ಇಲ್ಲಿ ತನಕ? Okay. So this is what the first step in our ಆಪರೇಷನ್. ಏನು, ನಮ್ಮ ಕಂಪ್ಯೂಟರ್ ಆಪರೇಟ್ ಆಗಬೇಕಾದ್ರೆ ಮೊದಲು ನಾವು ಪ್ರೋಗ್ರಾಮ್ ಅನ್ನ ಮೆಮೊರಿ ಯೂನಿಟ್ ಒಳಗಡೆ ಸ್ಟೋರ್ ಮಾಡಬೇಕು. ಅದನ್ನ ಆ ಕೆಲಸನ ಮಾಡೋದಕ್ಕೆ ನಾವು ಇನ್ಪುಟ್ ಯೂನಿಟ್ ಗಳನ್ನ ಯೂಸ್ ಮಾಡ್ಕೊಂತೀವಿ, ಆಸ್ ವೆಲ್ ಆಸ್ ಕಂಪೈಲರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಈ ತರ ಒಂದು ಕೋಡ್ ಏನಾಗುತ್ತೆ ಅಂತಂದಾಗ ಈ ಮೆಮೊರಿ ಯೂನಿಟ್ ಒಳಗಡೆ ಕಾಣುತ್ತೆ ನಿಮಗೆ. ಈಗ ಆಲ್ರೆಡಿ ನಾನು ನಿಮಗೆ ತೋರಿಸ್ದೆ, ಇಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನಾವು ಪ್ರೋಗ್ರಾಮ್ ಬರ್ದಿದ್ವಿ, ಆ ಪ್ರೋಗ್ರಾಮ್ 0s and 1s ಆಗಿ ಮೆಷಿನ್ ಕೂಡ ಕನ್ವರ್ಟ್ ಆಗಿತ್ತು. ಆದ್ರೆ ಮೆಮೊರಿ ರ್ಯಾಮ್ ಅಲ್ಲಿ ಏನು ಸಹ ನಾವಿನ್ನು ಲೋಡ್ ಮಾಡಿರಲಿಲ್ಲ. ನಾವೀಗ ಈಗ ನೋಡಿ, ಇಲ್ಲಿ ನಾವು ಏನ್ ಮಾಡ್ತೀವಿ, ಆ ಒಂದು ಈ 0s and 1s ಅನ್ನ ಈಗ ನೀವು ಇಲ್ಲಿ ನಾನು ಇದನ್ನ ಝೂಮ್ ಮಾಡಿ ತೋರಿಸ್ತೀನಿ, ನಿಮಗೆ ಈ ಮೆಮೊರಿ ಲೊಕೇಶನ್ಸ್ ಗಳು ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ದಿಸ್ ಈಸ್ ದ ಫಸ್ಟ್ ಇನ್ಸ್ಟ್ರಕ್ಷನ್ ಆಫ್ ದಿಸ್ ಪ್ರೋಗ್ರಾಮ್ 0010001 ಅಂತ. ಇಲ್ಲಿ ನೋಡಿ, ಅವಾಗಲೇ 0 ಇತ್ತು ರ್ಯಾಮ್ ಅಲ್ಲಿ, ಈಗ ಏನಾಗಿದೆ 0010001 ಅಂತ. ಅಲ್ಲಿಗೆ ಫಸ್ಟ್ ಇನ್ಸ್ಟ್ರಕ್ಷನ್ ಏನಾಯ್ತು, ಮೆಮೊರಿ ಲೊಕೇಶನ್ ಫಸ್ಟ್ ಲೊಕೇಶನ್ ಒಳಗಡೆ ಸೇವ್ ಆಯ್ತು. ಅದೇ ತರ ಎರಡನೇ ಇನ್ಸ್ಟ್ರಕ್ಷನ್ ಲಾಸ್ಟ್ 10 ಇದು ಸಹ ಇಲ್ಲಿ ಸೇವ್ ಆಗಿದೆ ಅದರ ಪಕ್ಕಕ್ಕೆ, ಅದರ ಪಕ್ಕದ ಲೊಕೇಶನ್ ಗೆ. ಅದೇ ತರ ಈ ಇನ್ಸ್ಟ್ರಕ್ಷನ್ ಸಹ ಅದರ ಪಕ್ಕದ ಲೊಕೇಶನ್ ಗೆ ಸೇವ್ ಆಗಿದೆ. ಅದೇ ತರ ಈ ಇನ್ಸ್ಟ್ರಕ್ಷನ್ ಸಹ ಅದರ ಪಕ್ಕದ ಲೊಕೇಶನ್ ಗೆ ಸೇವ್ ಆಗಿದೆ. ಸೊ ಈ ತರ ಈ ಒಂದು ಪ್ರೋಗ್ರಾಮ್ ಅಲ್ಲಿ 5 ಇನ್ಸ್ಟ್ರಕ್ಷನ್ಸ್ ಇದೆ. ಸಾರಿ, ಇರೋದು 3 ಇನ್ಸ್ಟ್ರಕ್ಷನ್ಸ್, ಬಟ್ ಬೈನರಿ ಕೋಡ್ ಎಷ್ಟಿದೆ, 5 ಇದೆ. ಅದೆಲ್ಲ ಏನಾಯ್ತು, ಈಗ ಮೆಮೊರಿ ರ್ಯಾಮ್ ಒಳಗಡೆ ಏನಾಯ್ತು, ಲೋಡ್ ಆಯ್ತು. ಸೊ ದಿಸ್ ಈಸ್ ವಾಟ್ ಅವರ್ ಫಸ್ಟ್ ಸ್ಟೆಪ್ ಇಸ್. So let's continue. Then what is the second step? ಆಯ್ತು ಸರ್, ಮೊದಲನೇ ಸ್ಟೆಪ್ ಏನ್ ಮಾಡಬೇಕು, ಪ್ರೋಗ್ರಾಮ್ ಅನ್ನ ಬರ್ದ್ವಿ. ಪ್ರೋಗ್ರಾಮ್ ಅನ್ನ ಬರ್ದಾದ್ಮೇಲೆ ಅದನ್ನ ಕಂಪೈಲರ್ ಏನ್ ಮಾಡತ್ತೆ, ಮೆಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡತ್ತೆ. ಅದನ್ನ ನಾವೇನ್ ಮಾಡ್ತೀವಿ ಅಂತಂದಾಗ ರ್ಯಾಮ್ ಒಳಗಡೆ ಲೋಡ್ ಮಾಡ್ತೀವಿ. ಸರಿ ಸರ್, ಇಲ್ಲಿ ನೀವು ತೋರಿಸಿದ್ರಿ ರ್ಯಾಮ್ ಒಳಗಡೆ 0s and 1s ಗಳು ಹೆಂಗ್ ಲೋಡ್ ಆಗಿದೆ ಅಂತ. ನಾರ್ಮಲಿ ಆಗಿ ನಮ್ಮ ಕಂಪ್ಯೂಟರ್ ಅಲ್ಲಿ ನಾವ್ ಯಾವ್ದಾರ ಲೋಡ್ ಮಾಡ್ತೀವಿ ರ್ಯಾಮ್ ಒಳಗಡೆ, ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಯಾವಾಗ ಯಾವುದೇ ಒಂದು ಸಾಫ್ಟ್ವೇರ್ ಅನ್ನ ಡಬಲ್ ಕ್ಲಿಕ್ ಮಾಡಿದಾಗ ಆಗುವಂತಹ ಕೆಲಸ ಇಷ್ಟು. ಏನಾಗತ್ತೆ, ಆ ಒಂದು ಪ್ರೋಗ್ರಾಮಿನ ಮೆಷಿನ್ ಕೋಡ್ ಎಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ, ನಿಮ್ಮ ರ್ಯಾಮಿನ ಲೊಕೇಶನ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ಸೊ ಐ ಥಿಂಕ್